13 ದಿನಗಳ ಗೋಲ್ಡನ್ ಯುರೋಪ್ ಟ್ರಿಪ್ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇ ದಿನ ನಾವು ಇಟಲಿ ವೆನಿಸ್ ಇಂದ ಶುರು ಮಾಡ್ತಾ ಇದೀವಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ನಿನ್ನೆ ರಾತ್ರಿನೇ ಬೆಂಗಳೂರು ಏರ್ಪೋರ್ಟ್ ಇಂದ ಇಟ್ಲಿಗೆ ಬಂದು ತಲುಪಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಕೊಂಡು ಜೋಶ್ ಹೇಗಿದೆ ಅಂತ ಕೇಳೋಣ. ಸೊ ನಮ್ಮ ಗ್ರೂಪ್ ಟ್ರಿಪ್ ಇವತ್ತು ವೆನಿಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ವೆನಿಸ್ ಇಂದ ಇವಾಗ ನಮ್ಮ ಬಸ್ ಬಂತು. ಇವಾಗ ಹತ್ಕೊಂಡು ವೆನಿಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಓಕೆ ನೇಮ್ ಹರ್ಷಿತಾ. ಹರ್ಷಿತಾ ಯಾಕೆ ನಾಚಿಕೆ ಮುಗ ತೋರಿಸಿ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಈ ಜೋಶ್ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಬರ್ಬೇಕು, ಕಮ್ಮಿ ಇದೆ. ರೆಡಿನಾ ಎಕ್ಸ್ಪ್ಲೋರ್ ಮಾಡಕ್ ಯುರೋಪ್ನ? ನನ್ನ ವಾಯ್ಸ್ ನಿಮ್ಮೆಲ್ಲರ ವಾಯ್ಸ್ ಬೀರ್ತಾ ಇದೆ, ಹೇಳ್ತಾ ಇದೀನಿ. ಯುರೋಪ್ನ ಎಕ್ಸ್ಪ್ಲೋರ್ ಮಾಡಕ್ ರೆಡಿನಾ? ಈ ಜೋಶ್ ಹಿಂಗೆ ಇರ್ಬೇಕು. ಲೆಟ್ಸ್ ಎಕ್ಸ್ಪ್ಲೋರ್ ಯುರೋಪ್. ಜೈ ಕರ್ನಾಟಕ, ಜೈ ಕರ್ನಾಟಕ. ಇನ್ ಸ್ವಲ್ಪ ದಿನದಲ್ಲೇ ಈ ವೆನಿಸ್ ಸಿಟಿ ನೀರಲ್ಲಿ ಕಂಪ್ಲೀಟ್ ಅಲ್ಲಿ ಮುಳುಗೋಗುತ್ತಂತೆ ಗುರು. ಬನ್ನಿ, ಮುಳುಗೋಗೋ ಅಷ್ಟರಲ್ಲಿ 46 ಜನ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಬೋಟಲ್ಲಿ ಕರ್ಕೊಂಡೋಗಿ ಈ ಪುರಾತನವಾದ ವೆನಿಸ್ ಸಿಟಿನ ನೋಡ್ಕೊಂಬರೋಣ. ನಾವೀಗ ದ ಮೇನ್ ಲ್ಯಾಂಡ್ ಸಿಟಿ ಆಫ್ ವೆನಿಸ್ ಎಂಟರ್ ಆಗ್ತಾ ಇದೀವಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ವೆನಿಸು. ಇಲ್ಲಿ ಯಾವುದೇ ರೀತಿಯಾದ ಕಾರು ಬೈಕು ಗೀಕಲ್ಲಿ ಎಂಟ್ರಿ ಇಲ್ಲ. ಹೋದರೆ ಬೋಟಲ್ಲೇ ಓಡಾಡಬೇಕು. ಇನ್ನೊಂದು 25 ವರ್ಷ ಆದಮೇಲೆ ಇದಿರಲ್ವಂತೆಪ್ಪ, ಇವಾಗಲೇ ನೋಡ್ಕೊಂಡ್ಬಿಡ್ಬೇಕು. ಅಲ್ಲಿ ಮೇಲೆ ಕಾಣ್ತಾನೆ ನೋಡಿ, ಅದು ಮೇನ್ ದ ಸೆಂಟ್ ಬೆಸಿಲಿಕಾ ಚರ್ಚ್ ಇದು ವೆನಿಸ್ದು. ಸೊ ವಿ ಆರ್ ಎಂಟ್ರಿಂಗ್ ದ ಓಲ್ಡ್ ವೆನಿಸ್. ನಮ್ಮವರೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ವೆನಿಸ್ ಸಿಟಿನ, ದ ಫ್ಲೋಟಿಂಗ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ. ಇದೇ ಏಪ್ರಿಲ್ 8ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ, ಕಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡೋಕ್ಕೆ ಹೋಗ್ತೀವಿ, ಹಾರ್ಸ್ ರೈಡ್ ಮಾಡೋಕ್ಕೆ ಹೋಗ್ತೀವಿ, ಮತ್ತು ATV ರೈಡ್ ಕೂಡ ಮಾಡ್ತೀವಿ. ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಏಪ್ರಿಲ್ 8ನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇಲ್ಲಿ, ಇದು ಓಲ್ಡ್ ಟೌನ್ ಆಫ್ ವೆನಿಸ್. ಇಡೀ ಸಿಟಿನೇ ನಗರನೇ ಇಲ್ಲಿ ಅವರು ನೀರಿನ ಮೇಲೆ ಕಟ್ಸಿದ್ದಾರೆ ಗುರು. ನಾವೀಗ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಗಿಳೆ ಬಂದರೆ ನೋಡಿ, ಅಕ್ಕಪಕ್ಕ ಫುಲ್ಲು ಐಲ್ಯಾಂಡ್ಗಳು, ಪುಟ್ಟ ಪುಟ್ಟ ಐಲ್ಯಾಂಡ್ಗಳು ಕನೆಕ್ಟ್ ಮಾಡಿರೋದು ಒಂದಕ್ಕೊಂದು. ಸೊ ಹಿಂಗೆ ಬಂದರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಹಿಂದೆ ಬರ್ತಾ ಇದ್ದಾರೆ ವೆನಿಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅದು ವೆನಿಸಲ್ಲಿ ಮೇನ್ ಇರೋದೇ ಇದು ಮೇನ್ ಸೆಂಟರ್ ಗುರು. ನಾವಿದ್ದೀವಲ್ಲ, ಇದು ಬಂದ್ಬಿಟ್ಟು ಪ್ಯಾಲೇಸು, ಇದು ಬಂದ್ಬಿಟ್ಟು ಪ್ಯಾಲೇಸ್ ಅದರದ್ದೇ ಕಂಟಿನ್ಯೂಯೇಷನು. ಇಲ್ಲಿ ಬಂದ್ಬಿಟ್ಟು ಬೆಲ್ ಟವರು, ಅಲ್ಲಿ ಬಂದ್ಬಿಟ್ಟು ಸೆಂಟ್ ಬೆಸಿಲಿಕಾ ಚರ್ಚು. ಆಮೇಲೆ ಹಿಂಗೆ ತಿರುಗಿದ್ರೆ ಇಲ್ಲಿ ಸಮುದ್ರ, ಆರ್ಡಿಗ್ಸಿ. ಇಷ್ಟೇ ಗುರು ವೆನಿಸ್. ಆಮೇಲೆ ಇಲ್ಲಿ ಫುಲ್ಲು ನಾವು ನೋಡಿದ್ರೆ ಸಿಟಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಒಳಗಡೆ ಹೋಗ್ತಾ 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 ಟೋಟಲ್ಲು 118 ಐಲ್ಯಾಂಡ್ ಇದೆ. 118 ಐಲ್ಯಾಂಡಲ್ಲಿ ಒಂದು ಚಿಕ್ಕ ಚಿಕ್ಕ ಸಿಟಿ ಮಾಡಿಕೊಂಡು ಬ್ರಿಡ್ಜ್ಗಳು ಮಾಡ್ಕೊಂಡವ್ರು ಗುರು. ಲೆಕ್ಕ ಹಾಕ್ಕೊಳ್ಳಿ, ರೋಡ್ ಸಿಸ್ಟಮೇ ಇಲ್ಲ. ಎಲ್ಲರ ಮನೇಲೂ ಒಂದೊಂದು ಬೋಟ್ ಇದೆ. ಆ ಬೋಟಲ್ಲೇ ಎಲ್ಲ ಕಡೆ ತಿರುಗಾಡ್ತಾರೆ. ವೆನಿಸ್ಸು ಹನಿಮೂನ್ಗೆ ಹಾಟ್ ಸ್ಪಾಟು. ತುಂಬ ಜನ ಯುರೋಪಿಯನ್ ದೇಶಗಳಿಂದ ಈ ವೆನಿಸ್ಗೆ ಹನಿಮೂನ್ ಮಾಡ್ಕೊಳಕ್ಕೆ ಬರ್ತಾರೆ ಗುರು. ಇದು ಚರ್ಚು, ಸೆಂಟ್ ಬೆಸಲಿಕಾಸ್ ಚರ್ಚ್ ಅಂತ. ಇದು ಚರ್ಚು, ಅದು ಕೈ ಕಾಣಿಸ್ತಾ ಇರೋದು ನಿಮ್ಗೆ ಪ್ಯಾಲೇಸು. ಇದು ಬಂದ್ಬಿಟ್ಟು ದ ಮೇನ್ ಸೆಂಟರ್ ಸ್ಕ್ವೇರು. ಅಂದರೆ ಒಂದು ಹಳ್ಳಿ ಇರುತ್ತೆ ಗೊತ್ತಾ, ಒಂದು ಹಳ್ಳಿಗೆ ಒಂದು ಜಗಲಿ ಕಟ್ಟಿ ಕಾಕಂಗಡಿ ಇರುತ್ತಲ್ಲ, ಆ ಥರ ಇದು ಸ್ಕ್ವೇರು. ಇಲ್ಲಿ ತುಂಬ ಪಾರಿವಾಳಗಳು ಸಿಗಳಿದೆ. ಆಮೇಲೆ ಪಾರಿವಾಳಗಳಿಗೆ ಫೀಡ್ ಮಾಡ್ಬೋದು. ಸಾವಿರಾರು ಪಾರಿವಾಳಗಳು ಬರ್ತವೆ. ಆದರೆ ಇವಾಗ ಇಲ್ಲಿಗಲ್ ಮಾಡಿದ್ದಾರೆ, ಅಷ್ಟು ಫೀಡ್ ಮಾಡಿದ್ರೆ ಫೈನ್ ಹಾಕ್ತಾರೆ ಪಾರಿವಾಳಗೆ ಇವಾಗ. ಹಲೋ ಜ್ವಾಲಾ, ಹೌ ಯು? ಹೆಂಗಿದೆ ವೆನಿಸ್? ಪುಟ್ಟ 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 ಗಲ್ಲಿಗಳು, ಸ್ವೀಟ್ ಶಾಪ್ಸ್. ವೆನಿಸ್ ಪುಟ್ಟ 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 ಜಾಗಗಳು ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಇದು ಪ್ರಾಪರ್ ಯುರೋಪಿಯನ್ ವೈಬ್ ಅನಿಸ್ತಾ ಇದೆಯಾ? ಚಿಕ್ಕ ಜಾಗದಲ್ಲೇ ಇರ್ತಾರೆ, ಕಾಂಪ್ಯಾಕ್ಟ್ ಜಾಗದಲ್ಲಿ. ಇವ್ರ ಮನೆಗಳೆಲ್ಲ ಎಷ್ಟು ಪುಟಾಣಿ ಇರ್ತವೆ ಗೊತ್ತಾ. ಅವ್ರಿಗೆ ಬಾಲ್ಕನಿ ನೋಡಿ, ಇಷ್ಟೇ ಬಾಲ್ಕನಿ. ಆದ್ರೆ ವೆನಿಸ್ ಅಂದ್ರೆ ನೀರ್ ಮೇಲೆ ಬಿಲ್ಡ್ ಮಾಡಿದ್ದಾರೆ. ಹೆಂಗೆ ತಿರ್ಗಾಡ್ತಾರೆ ಅವರು? ಕೆನಲ್ಸ್. ವೆನಿಸ್ ಅಲ್ಲಿರೋಷ್ಟು ಕೆನಲ್ಸ್ ಬೇರೆ ಎಲ್ಲೂ ಇಲ್ಲ. ಆ ಥರ ಪುಟ್ಟ ಪುಟ್ಟ ಬ್ಯೂಟಿಫುಲ್ ಕೆನಲ್ಸ್. ಇಲ್ಲಿ ನೋಡ್ತಾ ಇರಲ್ಲ, ಅಲ್ಲೊಂದು ಕೆನಲ್ಸ್ ಇದೆ ನೋಡಿ, ಕರ್ಕೊಂಡು ಹೋಗ್ತೀನಿ ಹಂಗೆ. ಇಷ್ಟೇ ಇವ್ರ ರೋಡ್ ವೇ. ಇವ್ರಿಗೆ ಎಲ್ಲ ಮನೆಗಳಲ್ಲೂ ಈ ಥರ ಬೋಟ್ಗಳು ಇಟ್ಕೊಂಡ್ಬಿಟ್ಟಿರ್ತಾರೆ. ಇವ್ರು ಒಂದು ಮನೆಯಿಂದ ಇನ್ನೊಂದು ಹೋಗ್ಬೇಕು ಅಂದರೆ ಈ ಥರ ಬೋಟ್ಗಳಲ್ಲೇ ಓಡಾಡೋದು ನೋಡಿ. ಇಷ್ಟು ಪುಟ್ಟ ಪುಟ್ಟ ಕೆನಲ್ಸಲ್ಲಿ ನೋಡಿ ಹೆಂಗೆ ಕಾಣಿಸ್ತದೆ.
ಈ ಕಡೆ ತಿರುಗಿಸಿದ್ರು ಅಷ್ಟೇ, ಆಮೇಲೆ ಹಿಂಗೆ ತಿರುಗಿಸಿದ್ರು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇವ್ರು ಮನೆಗಳು ಹೆಂಗೆ ಕಟ್ಟಿಸ್ಕೊಂಡಿರ್ಬೇಕು ಯೋಚಿಸಿ ನೀವು. ಅಲ್ಲಿ ಬೋಟಿಂದ ಹೇಳ್ಕೊಂಡು ಹಂಗೆ ಎಗ್ರಕೊಂಡು ಹೋಗೋದು ಮನೆಗೆ. ಅದು ನನಗೆ ಆಶ್ಚರ್ಯ ಏನು ಗೊತ್ತಾ, ಪಾಯಗಳು ಹೆಂಗೆ ಹಾಕಿರ್ಬೋದು. ಇವ್ರು ನೋಡಿ, ಅದು ಬ್ಯಾಕ್ ಯಾರ್ಡ್ ಅವ್ರ ಮನೆಗಳದು. ಹೊಸ್ಲಾಕವ್ರು ನೋಡಿ ಬೆಟ್ಲು, ಅಲ್ಲಿ ಬಂದು ಬೋಟ್ ನಿಲ್ಲಿಸ್ತಾರೆ, ಅಲ್ಲಿಂದ ಎತ್ಕೊಂಡು ಹಂಗೆ ಹೋಗೋದು. ಅದು ನನಗೆ ಆಶ್ಚರ್ಯ ಏನು ಗೊತ್ತಾ, ಇವ್ರು ಕಟ್ಟಿರೋದು ಇಟ್ಟಿಗೆಯಲ್ಲಿ. ಆ ಇಟ್ಟಿಗೆಗಳು ಎಷ್ಟು ತಡ್ಕೊಬೋದು ಆ ನೀರನ್ನು, ಹೆಂಗೆ ಪಾಯ ಹಾಕಿರ್ಬೇಕು ನೆನೆಸ್ಕೊಳ್ಳಿ ನೀವೇ. ಅರೆ ಏನು ಅಮೇಝಿಂಗಾಗಿ ಕಾಣಿಸುತ್ತಲ್ಲ ಇದು. ಎಲ್ಲೇ ನೋಡಿದ್ರೆ ನಿಮ್ಗೆ ಏನಾದರೂ ಒಂದು ಫೋಟೋಜೆನಿಕ್ ಸ್ಪಾಟ್ ಇಲ್ಲಿ. ಓಲ್ಡು ಟೌನ್ ಸೆಂಟರು, ಹಳೇ ಮನೆಗಳು, ಕಿತ್ತೋದ ಕಿಟಕಿಗಳು, ಕಿತ್ತೋದ ಬಿಲ್ಡಿಂಗ್ಗಳು, ಮುರಿದು ಹೋದ ಇಟ್ಟಿಗೆಗಳು. ಆದರೆ ಅದನ್ನು ನೋಡೋಕ್ಕೆ ಚೆಂದ. ನಮ್ಮ ಕಡೆ ಇತ್ತು ಆದರೆ ಏನು ಗುರು, ಮನೆಗಳೆಲ್ಲ ಬಿದ್ದೋಂಗಿದೆ ಅನ್ಕೋತವೆ. ಆದರೆ ಇವರು ಅದನ್ನು ನೋಡಿ, ಎಲ್ಲ ಕಿತ್ತೋಗಿರೋದನ್ನ ಹೆಂಗೆ ಕಾಪಾಡ್ಕೊಂಡವ್ರೆ ಅಂತ. ವರ್ಷಾನ್ಗಟ್ಲೆ ಇದು ಅದನ್ನ ನೋಡೋಕ್ಕೆ ಬರೋದು ಜನ ಇದನ್ನು ಅಲ್ವಾ. ಎಷ್ಟು ಚಿಕ್ಕ ಚಿಕ್ಕ ರೋಡ್ ನೋಡು. ಇದು ಗಲ್ಲಿ ಒಳಗೆ ಹೋಗ್ತಾ 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 ಕಳೆದಾಗ್ಬಿಟ್ರೆ ಆಮೇಲೆ ಎಲ್ಲೂ ಹೋಗಲ್ಲ ಕಿರಣ, ಮೇನ್ ಸೆಂಟ್ರಿಗೆ ಹೋಗೇ ಹೋಗ್ತೀವಿ ಅಲ್ವಾ. ಇದು ನೋಡಿದ್ರೆ ಹಿಂಗೆ ಕಾಣಿಸುತ್ತೆ, ಆದರೆ ಇರೋದೇ ಚಿಕ್ಕದು ಪುಟಾಣಿ. ಅಲ್ಲೊಂದು ಕೆನಲ್ಲು. ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ದಾಟಬೇಕು ಅಂದರೆ ಈ ಥರ ಕೆನಲ್ಗಳ ಮೇಲೆ, ಈ ಥರ ಬ್ರಿಡ್ಜ್ಗಳ ಮೇಲೆ ದಾಟಬೇಕು. ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಇಲ್ಲಿ ಬರೋದು ಈ ಥರ ಗೊಂಡೋಲಾ ರೈಡ್ ಮಾಡೋಕ್ಕೆ, ಆಮೇಲೆ ಈ ಥರ ಕೆನಲ್ ಸಿಸ್ಟಮ್ ನೋಡೋಕ್ಕೆ ವೆನೀಸಲ್ಲಿ. ಹಲೋ, ನಮಸ್ಕಾರ. ಹೌ ಆರ್ ಯು? ಹೆಂಗಿದೆ ಗೊಂಡೋಲಾ ರೈಡು? ಹೇಗಿದೆ ಹೇಗಿದೆ ಎಲ್ಲ? ಎಂಜಾಯಿಂಗ್. Awesome. ಎಂಜಾಯ್ ಎಂಜಾಯ್. ನಮ್ಮ ಕನ್ನಡ ಫ್ಲೈಯಿಂಗ್ ಪಾಸ್ಪೋರ್ಟ್ ಇಲ್ಲೇ ಸಿಕ್ಬಿಟ್ರು ಕುಟುಂಬದವರು. ಸೊ ಅಮೇಝಿಂಗ್ ನೋಡಿ, ಎಲ್ಲೂ ಹೋಗಲ್ಲ, ಎಲ್ಲ ಇಲ್ಲೇ ಇರ್ತೀವಿ. ನಾನು ತುಂಬ ದೇಶಗಳನ್ನ ಹೋಗ್ಬಿಟ್ಟಿದ್ದೀನಿ, ಆದರೆ ಈ ವೆನೀಸು ನಾವು ಟೂರಿಸ್ಟ್ ಸ್ಪಾಟ್ ಥರ ಒಂದು ನೋಡೋಕೆ ಬರ್ತೀವಿ. ಆದರೆ ಅವರು ಇದು ಕೆಳಗಡೆ, ಈ ನೀರಿನ ಕೆಳಗಡೆ ಪಾಯ ಹಾಕೋಕ್ಕೆ ಎಷ್ಟು ಆರ್ಕಿಟೆಕ್ಚರ್ ಮಾಡಿರಬೇಕು, ನೂರಾರು ವರ್ಷಗಳಿಂದ ಇದೆ. ಅದಕ್ಕೆ ನಾವು ಇವ್ರಿಗೊಂದು ಮೆಚ್ಚುಗೆ ಸೂಚಿಸಲೇಬೇಕು. ಅದಕ್ಕೆ ಹೇಳೋದು, ವೆನಿಸಲ್ಲಿ ಯಾವಾಗ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಏನು ಕರಿತೀವಲ್ಲ, ಎಲ್ಲೋ ಯಾವುದೋ ಐಸ್ಲ್ಯಾಂಡಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆದರೆ ಇಲ್ಲಿ ನೀರಿನ ಲೆವೆಲ್ ನೋಡ್ತಾ ಇರಲ್ಲ, ಇದು ಮೇಲೆ ಬರುತ್ತೆ. ಇವ್ರಿಗೆ ಜೀವನ ಕಷ್ಟ ಆಗುತ್ತೆ. ಸೊ ಅದು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಇಷ್ಟು ವರ್ಷ ಜೀವನ ನಡೆಸಿದ್ದಾರೆ ವೆನಿಸಲ್ಲಿ ಅವರು. ಆದರೆ ಏನು ಗೊತ್ತಾ ಪ್ರಾಬ್ಲಮ್ಮು, ನಾನು ಕ್ಲಿಯರಾಗಿ ಹೇಳ್ತೀನಿ ನೋಡಿ. ನಿಮ್ಗಲ್ಲಿ ಇಟ್ಟಿಗೆ ಕಾಣಿಸ್ತಾ ಇದೆಯಾ, ಅದು ಕೆಳಗಡೆ ಫುಲ್ಲು ನಿಮಗೆ ಪಾಯ ಹಾಕಿರೋದು. ಅದು ನೀರಿನ ಮಟ್ಟ ಜಾಸ್ತಿ ಆಗ್ತಿದ್ದಂಗೆ ಇಟ್ಟಿಗೆಗೆ ಬರುತ್ತೆ. ಆ ಇಟ್ಟಿಗೆ ಬಂದಾಗ ಏನಾಗುತ್ತೆ, ಕುಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್ ಇನ್ ವೆನೀಸ್. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ಕಾಣಿಸ್ತಾ ಇರೋದು ನಿಮಗೆ ಲೋಕಲ್ ರೆಸಿಡೆಂಟ್ಗಳ ಮನೆ. ಅವ್ರವ್ರ ಮನೆ ಮುಂದೆ ಒಂದು ಬೋಟ್ಗಳು ಇಟ್ಕೊಂಡವ್ರು ನೋಡಿ, ಕಂಪ್ಲೀಟ್ ಲೋಕಲ್ಸು. ಆಮೇಲೆ ಮನೆಗಳು ನೋಡಿ, ಎಲ್ಲೂ ನಿಮಗೆ ಪ್ಲಾಸ್ಟ್ರಿಂಗ್ ಆಗಿಲ್ಲ, ಹಳೇ ಕಾಲದ್ದು. ಆಮೇಲೆ ಅಲ್ಲಿ ನೋಡಿ ಪಾಯಾಗ ಹೆಂಗೆ ಹಾಕಿದ್ದಾರೆ. ಪ್ಲಾಸ್ಟಿಕ್ ಆದರೆ ಬ್ಯೂಟಿ ಹಾಳಾಗ್ಬಿಡುತ್ತೆ ಅಲ್ವಾ. ಕಲ್ಲಿದ್ರೆ ನೋಡೋಕೆ ಚಂದ ಇರೋದು. ಇಟ್ಕೆಗಳಿದ್ರೆ ಚಂದ ನೋಡೋಕೆ. ಆಮೇಲೆ ಇದು ಮಣ್ಣಿಂದ ಚಿನ್ನೋ ಸೈಡಿಗೆ ಬಂದು ನೋಡೋಣ. ಇದು ನಮ್ಮ ಹಳೆ ಕಾಲ ಹಳ್ಳಿ ಕಡೆ ಮಣ್ಣು ಹಾಕ್ತಿರ್ತಾರಲ್ಲ, ರೆಡ್ ಇಟ್ಕೆ ಅಲ್ಲ, ರೆಡ್ ಇಟ್ಕೆ. ಇದು ಮಧ್ಯೆ ಇದು ಪ್ಲಾಸ್ಟಿಕ್ ಸಿಮೆಂಟಾ ಗೊತ್ತಿಲ್ಲಪ್ಪ, ಮಣ್ಣು ಕಾಣ್ದಂಗೆ ಕಾಣಿಸ್ತಾ ಇದೆ. ಆಮೇಲೆ ಇನ್ನೊಂದು, ವೆನಿಸ್ ಅವ್ರು ಕೂಡ ನಮ್ಮ ಇಂಡಿಯನ್ ಸ್ಟೈಲ್ ಅಲ್ಲಿ ಬಟ್ಟೆ ಒಣಗಾಕೋದು ಅಲ್ವಾ. ಪಾಪ ಇವ್ರಿಗೆ ಬಟ್ಟೆ ಒಣಗಾಕ ಎಲ್ಲಿ ಜಾಗ ಐತೆ? ಹೌದು, ಖರಾಬು. ಅದು ಚೆನ್ನಾಗಿ ಇದಾಕ್ಬಿಟ್ಟಾರೆ. ಆಮೇಲೆ ಇನ್ನೊಂದು ಚಿನ್ನ ಆರೋದ್ರೆ ನಮ್ಗೆ ಸಿಗ್ತದೆ, ಇವ್ರದ್ದು ಆರೋದ್ರೆ ನೀರೊಳಗೆ ಹೋಗ್ಬಿಡ್ತದೆ, ಸಿಗದೇ ಇಲ್ಲ. ಅರೆ ಬ್ಯೂಟಿಫುಲ್ ಆಗಿದೆ ಇವರು. ನಡೀರಿ ನೋಡಿ, ಹಿಂಗೆ ಹೋದ್ರೆ ಗಲ್ಲಿಗಳು ಹೆಂಗಿದೆ, ಹಿಂಗೆ ಹೋದ್ರೆ ಗಲ್ಲಿಗಳು ನೋಡಿ ಹೆಂಗಿದೆ. ಗಲ್ಲಿ ಎಲ್ಲ ಇದು ಮೇನ್ ರೋಡ್ ಇವ್ರಿಗಿದು. ಹೌದಾ, ಇದು ಮೇನ್ ರೋಡ್ ಅವ್ರದ್ದು. ಇಲ್ಲಿ ಸೈಕಲ್ ಕೂಡ ಮಾಡಂಗಿಲ್ಲ ಗೊತ್ತಾ, ಈ ಐಲ್ಯಾಂಡ್ ಅಲ್ಲಿ ನಡ್ಕೊಂಡೇ ತಿರ್ಗಾಡ್ಬೇಕು ಎಲ್ಲರೂ. ನಾವೀಗ ದ ಫೇಮಸ್ ಸೆಂಟ್ ಬೆಸಲಿಕಾಗೆ ಬಂದಿದ್ದೀವಿ, ಪಡುವಾ ಅಲ್ಲಿ, ಇಟಲಿಯಲ್ಲಿ. ನಮ್ಮವರೆಲ್ಲ ಒಳಗಡೆ ಹೋಗಿ ಸೆಂಟ್ ಬೆಸಲಿಕಾ ಚರ್ಚ್ ನೋಡೋಕೆ ಹೋಗಿದ್ದಾರೆ. ಇಲ್ಲಿ ಸಿಟ್ಟಿಂಗ್ ಬಿಷಪ್ ಇದ್ದಾರೆ ಗುರು. ಆದರೆ ನಾವು ಪಡುವಾ ಸಿಟಿ ಅಕ್ಕಪಕ್ಕ ನೋಡಿ, ಚಿಕ್ಕ ಓಲ್ಡ್ ಟೌನು, ಏನು ಸಖತ್ತಾಗಿ ಬಿಲ್ಡ್ ಆಗಿದೆ. ಆ್ಯಕ್ಚುಲಿ ಪ್ರಾಪರ್ ಯುರೋಪಿಯನ್ ವೈಬು. ನಾವು ದೊಡ್ಡ ದೊಡ್ಡ ಸಿಟಿಗೆ ಹೋಗೋದಕ್ಕೂ ಈ ಥರ ಪುಟ್ಟ ಹಳ್ಳಿಗೆ ಬಂದರೆ ಪ್ರಾಪರ್ ಯುರೋಪಿಯನ್ ವೈಬ್ ಎಂಜಾಯ್ ಮಾಡ್ಬೋದು. ನಮ್ಮ ಮೊದಲನೇ ದಿನಾನ ವೆನಿಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿದ್ವಿ. ಆದರೆ ಇವಾಗ ನಾವು ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ, ಒಂದು ದೇಶದೊಳಗೆ ಇನ್ನೊಂದು ದೇಶ ಇದೆಯಂತಪ್ಪ, ಆ ವ್ಯಾಟಿಕನ್ ಸಿಟಿನ ನೋಡ್ಕೊಂಬರೋಣ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಸೆಕೆಂಡ್ ಡೇ ಆಫ್ ಯುರೋಪ್ ಟ್ರಿಪ್. ಜೋಶ್ ಇರ್ಲಿ, ಹೂ ಅನ್ನಿ. ಏನಾದ್ರೂ ಹೇಳಿ, ನೆನ್ನೆ ಹೆಂಗಿತ್ತು ಯುರೋಪ್ ಸೀನ್ರಿ? ಹೆಂಗಿದೆ? ಜನಗಳು ಹೆಂಗಿದ್ದಾರೆ? ಹುಡುಗಿರು ಹೆಂಗಿದ್ದಾರೆ? ಲಾಸ್ಟ್ ಬೆಂಚ್ ಗರ್ಲ್ಸ್ ಹುಡುಗರು ಹೆಂಗಿದ್ದಾರೆ? ಲಾಸ್ಟ್ ಬೆಂಚ್ ಗರ್ಲ್ಸ್ ಹೇಗಿದ್ದಾರೆ ಹುಡುಗರು? ಸರ್, ನೀವು ಹುಡುಗರು
ಹುಡುಗಿರಿಗಿಂತ ಗೈಸ್ ಆರ್ ವೆರಿ ಹ್ಯಾಂಡ್ಸಮ್. ಸೊ ಸೋಲೋ ಹುಡುಗಿರು ಎಷ್ಟು ಜನ ಇದಾರೆ ಇಲ್ಲಿ? ಸೋಲೋ ಹುಡುಗಿರು 1 2 3 4. ಫ್ರಾನ್ಸ್ ಬಾಯ್ಸ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಬಾಯ್ಸ್. ಸೊ ಎಕ್ಸ್ಪ್ಲೋರ್ ಮಾಡಕ್ ರೆಡಿನಾ ರೋಮ್ನ? ಈ ಲಾಸ್ಟ್ ಬೆಂಚ್ ಅವ್ರು ಯಾಕೋ ಸೈಲೆಂಟ್ ಆಗಿದ್ದೀರಪ್ಪ? ಎಸ್ ಸರ್. ಏನ್ ಮಾಡೋದು ಆಮೇಲೆ? ಪ್ರಪಂಚದ ಅತ್ಯಂತ ಪುಟ್ಟ ದೇಶಕ್ಕೆ ಸ್ವಾಗತ ಸುಸ್ವಾಗತ. ಬರೀ 37 ಜನ ಇರೋದು ಈ ದೇಶದಲ್ಲಿ. ಅಂಥ ದೇಶಕ್ಕೆ ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಕರ್ಕೊಂಬರ್ತಾ ಇದ್ದೀವಿ. ಹಿಂಗೆ ನೋಡ್ತಾ ಇದ್ದೀರಾ ಎದುರುಗಡೆ ನಿಮಗೆ ಕಾಣಿಸ್ತಾ ಇರೋದೇ ಇದೆ ವ್ಯಾಟಿಕನ್ ಸಿಟಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಲ್ಯಾಗ್ ಹಾರಾಡ್ತಾ ಇದೆ. ಇವಾಗ ಹಂಗೆ ನಾವು ಫ್ಲೈಯಿಂಗ್ ವ್ಯಾಟಿಕನ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವ. ಫ್ಲೈಯಿಂಗ್ ಇಯರ್ ಕಮ್, ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಕಮ್, ಆಲ್ ಆರ್ ಫ್ಲೈಯಿಂಗ್. ವ್ಯಾಟಿಕನ್ ಸಿಟಿಗೆ ಬಂದ್ವಿ ನಾವೀಗ. ಪ್ರಪಂಚದ ಚಿಕ್ಕ ದೇಶ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇವಾಗ ಈ ವ್ಯಾಟಿಕನ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಮುಂದೆ ಹೋಗೋಣ. ಅಲ್ಲಿ ನೋಡಿ, ನಾವೀಗ ಮೇಯ್ನು ಇವರಿದಾರಲ್ಲ ಕ್ರಿಶ್ಚಿಯನ್ ಹೆಡ್ ಪೋಪು, ಅವ್ರು ಬಂದ್ಬಿಟ್ಟು ಇಲ್ಲೇ ಇರೋದು. ನಮಗೆ ಧರ್ಮಸ್ಥಳ ತಿರುಪತಿ ಹೆಂಗಿದೆ ಗೊತ್ತಾ, ಮತ್ತು ಮುಸ್ಲಿಮ್ಸ್ ಅವ್ರಿಗೆ ಮೆಕ್ಕ ಹೆಂಗಿದೆ ಗೊತ್ತಾ, ಅದೇ ಥರ ಕ್ರಿಶ್ಚಿಯನ್ಸ್ಗೆ ಇದು ಹೋಲಿ ಪ್ಲೇಸ್. ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ. ನಮ್ಮ ಧರ್ಮಸ್ಥಳ ತಿರುಪತಿ ಎಷ್ಟು ದೊಡ್ಡದಿಲ್ಲ ಅಂದರೂ ದೊಡ್ಡದಿದೆ. ಈ ಕ್ಯೂಯಲ್ಲಿ ನಿಂತ್ಕೊಬೇಕು. ಇಲ್ಲಿ ನಿಂತ್ಕೊಂಡು ನಾವು ಹೋಗಬೇಕು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಚರ್ಚ್ ಒಳಗೆ ಹೋಗಿ ನುಗ್ತಾ ಇದ್ದಾರೆ. ಮೊದಲನೇ ದಿನ ವೆನಿಸ್ ಸಿಟಿ ನೋಡಿದ್ವಿ. ಎರಡನೇ ದಿನ ಪ್ರಪಂಚದ ಅತ್ಯಂತ ಪುಟ್ಟ ದೇಶ ವ್ಯಾಟಿಕನ್ ಸಿಟಿ ನೋಡಿದ್ವಿ. ಈಗ ಪ್ರಪಂಚದ ಅದ್ಭುತ ರೋಮ್ ಕೊಲೋಸಿಯಂ ನೋಡಕ್ ಹೋಗ್ತಾ ಇದೀವಿ. ಇದನ್ನ ಏಂತಕ್ಕೆ ಪ್ರಪಂಚದ ಅದ್ಭುತ ವಂಡರ್ ಆಫ್ ದ ವರ್ಲ್ಡ್ ಅಂತಾರೆ ಅಂತ ಅಲ್ಲೇ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ. ಪ್ರಪಂಚದ ಅದ್ಭುತ ರೋಮ್ಗೆ ಸ್ವಾಗತ ಸುಸ್ವಾಗತ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನೆಲ್ಲ ಇವತ್ತು ರೋಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಅದೇ ಫಸ್ಟ್ ಡೆಸ್ಟಿನೇಷನ್ ಯಾವ್ದು ಗೊತ್ತಾ? ದ ರೋಮ್ ಕೊಲೋಸಿಯಂ. ನಮ್ಮ ಹಿಂದೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ರೋಮ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಎದುರುಗಡೆ ಏನು ಕಾಣಿಸ್ತಾ ಇದೆ ಗೊತ್ತಾ? ವೆಲ್ಕಮ್ ಟು ದ ರೋಮ್ ಕೊಲೋಸಿಯಂ. ಪ್ರಪಂಚದ ಅದ್ಭುತ ಗುರು. ಪ್ರಪಂಚದ ವಿವಿಧ ಕಡೆಗಳಿಂದ ಜನಗಳು ಈ ರೋಮ್ ಕೊಲೋಸಿಯಂ ನೋಡಕ್ಕೆ ಬರ್ತಾರೆ. ನಾವು ಈ ಅದ್ಭುತನ ನೋಡಕ್ಕೆ ಬಂದಿದ್ದೀವಿ. ರೋಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಪಿಯಾಜಾದ ವಿನಿಸ್ ಅಂತ ಜಾಗಕ್ಕೆ ಬಂದಿದ್ದೀವಿ. ಹೆಂಗಿದೆ ಗೊತ್ತಾ ವ್ಯೂ? ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಸಿಟಿನ ಆರಾಮಾಗಿ ನಿಂತ್ಕೊಂಡು ಫೋಟೋಸ್ ತಕ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಫೋಟೋಗಳೆಲ್ಲ ಹೆಂಗೆ ತೆಗಿತಾ ಇದ್ದಾರೆ. ಹೇಗಿದೆ ರೋಮು? ಸೂಪರ್ ಸರ್. ಹೇಗಿದೆ ರೋಮು? ಸೊ ಹಿಂಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ರೋಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ರೋಮ್ ಹಿಸ್ಟ್ರಿ, ಅದ್ರ ಕಲ್ಚರು, ಅದನ್ನ ನೋಡೋಕ್ಕೆ ನಮ್ಗೆ ಎಷ್ಟು ದಿನ ಆಯಿತು ಸಾಲದು. ನಾವು ಒಂದಿನ ಇರ್ತೀವಿ ರೋಮಲ್ಲಿ. ಇಲ್ಲಿ ನೋಡಿ, ಇದು ಹೆಣ್ಮಕ್ಳು ಗ್ರೂಪ್ದು ತುಂಬ ಹಾವಳಿ ಗ್ರೂಪ್ ಇವರೇ. ಹೊರಡೋಣ ಬನ್ನಿ, ನಿಮ್ಮ ನೆಕ್ಸ್ಟು ಬಿಟ್ಟು ಹೋಗ್ತೀವಿ. ಇಲ್ಲೇ ಇವ್ರದಲ್ವಾ ಸರ್? ಇಲ್ಲವ್ರು ನೋಡಿ, ಇಲ್ಲೊಬ್ರು ಇದ್ದಾರೆ. ಬನ್ನಿ ಹೊರಡೋಣ. ಪಲ್ಲೆ ಅಲ್ಲಿದ್ದಾರೆ. ಈ ರೋಮ್ ಸಿಟಿಯಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಈ ಥರ ಕನ್ಸ್ಟ್ರಕ್ಷನ್ ವರ್ಕು. ಎಲ್ಲ ಕಡೆ ಈ ಥರ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರುತ್ತೆ. ಯಾಕಂದರೆ ಇಲ್ಲಿ ಎಷ್ಟು ಹಿಸ್ಟ್ರಿ ಇದೆ ಅಂತೆ, ಏನಾದ್ರು ತೋಡಿದ್ರೆ ಏನಾದರೂ ಒಂದು ಸಿಗ್ತಾನೆ ಇರುತ್ತೆ. ಇಲ್ಲೂ ಅಷ್ಟೇ. ಇವಾಗ ಸದ್ಯಕ್ಕೆ ಏನೋ ತೋಡ್ತಾ ಇದ್ದಾರೆ, ಏನೋ ಅವ್ರದ್ದೊಂದು ಹಿಸ್ಟ್ರಿ ಏನೋ ಸಿಗ್ತಾ ಇದೆ. ಇಡೀ ರೋಮ್ ಸಿಟಿನೇ ಹಂಗೆ. ನಿಮ್ಗೆ ಎಲ್ಲೇ ನಡ್ಕೊಂಡು ಹೋದ್ರು ಏನಾದರೂ ತೋಡಿದ್ರೆ ಏನಾದರೂ ಒಂದು ಹಳೆ ಹಿಸ್ಟ್ರಿ ಸಿಗುತ್ತೆ. ಅದನ್ನು ಕಾಪಾಡ್ಕೊತಾ ಹೋಗ್ತಾ ಇರ್ತಾರೆ. ನೆಕ್ಸ್ಟು ಇವಾಗ ಟ್ರಿವಿ ಫೌಂಟನ್ ಹೋಗ್ತಾ ಇದೆ. ನಮ್ಮ ಎಂಟೈರ್ ಗ್ರೂಪು ಟ್ರಿವಿ ಫೌಂಟನ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಲೋ ಹಾಯ್. ಇಡೀ ಯುರೋಪಲ್ಲೇ ಒನ್ ಆಫ್ ದ ಮೋಸ್ಟ್ ಬಿಸಿಯೆಸ್ಟ್ ಜಾಗ ಬಂದ್ಬಿಟ್ಟು ಟ್ರಿವಿ ಫೌಂಟನ್ನು. ಆದ್ರೆ ಇವಾಗ ಹೆಂಗಾಗಿದೆ ನೋಡ್ತೀರಾ ಅದನ್ನ? ಇಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎಷ್ಟೊಂದು ಮಿನಿಸ್ಟ್ರುಗಳೆಲ್ಲ ಬಂದು ಕಾಯಿನ್ ಹಾಕ್ಬಿಟ್ಟು ವಿಶ್ ಮಾಡ್ಕೋತಾರಂತೆ. ಆದರೆ ಇವಾಗ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗುರು. ಇಡೀ ಯುರೋಪಲ್ಲೇ ನಂಬರ್ 1 ಫೌಂಟೇನ್ ಬಂದ್ಬಿಟ್ಟು ಈ ಟ್ರಿವಿ ಫೌಂಟನ್ನು. ಅದ್ಭುತವಾಗಿದೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರೆಲ್ಲ ಹೋಗೋರೆ ನೋಡ್ಕೊಂಡು ತಿರ್ಗಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬರೋಕ್ಕೆ. ನಾನು ಅಷ್ಟೇ ಸುಮ್ಮನೆ ತಿರ್ಗಾಡ್ತಾ ಇದ್ದೀವಿ. ಇಲ್ಲಿ ಐಸ್ ಕ್ರೀಮ್ ಬೇಕಾ ಚಿನ್ನು? ಚಾಕ್ಲೇಟ್ ಶಾಪ್ ನೋಡಿ ಹೆಂಗಿದೆ ಅಂತ. ಐಸ್ ಕ್ರೀಮ್ ಅಂಗಡಿ ಫುಲ್ಲು ಚಾಕ್ಲೇಟ್ ಸುರಿಮಳೆ ಆಗ್ತಾಯಿದೆ ಇಲ್ಲಿ. ಚೆನ್ನಾಗಿದೆ ಗುರು. ಒನ್ ಆಫ್ ದ ಬೆಸ್ಟ್ ಶಾಪ್ ಇದು. ಐಸ್ ಕ್ರೀಮು ಇಲ್ಲ ಚಾಕ್ಲೇಟ್ಸು ತಿನ್ನಬೇಕು ಅಂದರೆ ಇಡೀ ಇಟಲಿಯಲ್ಲಿ ಸಖತ್ ಫೇಮಸ್ ಶಾಪ್ ಇದು. ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಹಂಗೆ ಇಟ್ಬಿಟ್ಟವ್ರೆ ಗುರು. ಒಳ್ಳೆ ಶಾಪಿಂಗ್ ಮಾಡ್ತಾವ್ರೆ. ಅದೇನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ, ಆದರೆ ಎಲ್ಲ ನೋಡ್ತಾವ್ರೆ. ಬಾರ್ಗೇನ್ ಬೇರೆ ಅದರಲ್ಲಿ. €300 ತೋರಿಸಿ ಯಾವುದಕ್ಕೆ? ನೋಡಿ
100 ಇದಕ್ಕೆ 1 ಯೂರೋ. ಒಂದೊಂದಕ್ಕೆ 100 ರೂಪಾಯಿ ಕೊಡ್ಬೋದು. ಆ್ಯಕ್ಚುಲಿ ಕಮ್ಮಿನೇ. ತೋರಿಸಿ 100 ರೂಪಾಯಿ ಅಲ್ಲ ಅದಕ್ಕೂ. ಅದು ಇದು ಚೆನ್ನಾಗಿದೆ ಆ್ಯಕ್ಚುಲಿ. 100 ರೂಪಾಯಿ ಕೊಡ್ಬೋದು. ಇದು ಹಾಕೊಳ್ಳಿ. ರೋಮ್ ಅಂತ ಇದೆ. ಮಾಡಿ. ಇದು ಟಿಪಿಕಲ್ ಯುರೋಪಿನ ಕಲ್ಚರ್ ನೋಡಿ. ಈ ಥರ ಆರಾಮಾಗಿ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ವೈನ್ ಕುಡ್ಕೊಂಡು ಎಷ್ಟು ಆರಾಮಾಗಿ ಕೂತ್ಕೊಂಡವ್ರೆ. ಟಿಪಿಕಲ್ ಯುರೋಪಿಯನ್ ಕಲ್ಚರ್ ಟ್ರೆಡಿಷನಲ್ ಊಟ ತಿಂತಾ ಇದ್ದಾರೆ. ಪಿಜ್ಜಾ ಆಗಲಿ ಪಾಸ್ತಾ ಆಗಲಿ. ನಾವು ಒಂದು 5 ವರ್ಷ ಬಂದಾಗ ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ತಿಂದಿದ್ದು ನಮ್ಮ ಗ್ಯಾಪ್ನ ಪಿಜ್ಜಾ ತಿಂದಿದ್ದು. ಹಿಂಗೆ ಸ್ಟ್ರೈಟ್ ಹೋದರೆ ಪ್ಯಾಂಥಿಯಾನ್ಗೆ ಹೋಗ್ತೀವಿ. ಎಷ್ಟು ಚಿಕ್ಕ ಸ್ಟ್ರೀಟು, ಏನು ಸಕ್ಕತ್ತಾಗಿದೆ ನೋಡಿ. ವೆಲ್ಕಮ್ ಟು ದ ಗ್ರ್ಯಾಂಡ್ ಪ್ಯಾಂಥಿಯಾನ್. ಎಷ್ಟು ಬೃಹತ್ಕಾರವಾಗಿದೆ ನೋಡಿ. ಇದು ಆ್ಯಕ್ಚುಲಿ ಪೇಗನ್ ಅವ್ರದ್ದು ಟೆಂಪಲ್ಲು. ಅದ್ರ ಮೇಲ್ಗಡೆ ಇವರು ಕ್ರಿಶ್ಚಿಯನ್ಸ್ ಅವರು ಅವ್ರದ್ದು ಚರ್ಚ್ ಕೊಟ್ಕೊಂಡಿದ್ದಾರೆ. ಇದ್ರ ಡೂಮ್ ಎಷ್ಟು ದೊಡ್ಡದಿದೆ ಅಂತೆ, ಇಡೀ ಯುರೋಪಲ್ಲಿ ಅತಿ ದೊಡ್ಡವಾದ ಡೂಮು. ಆಮೇಲೆ ರೋಮನ್ ಆರ್ಕಿಟೆಕ್ಚರಲ್ಲಿ ಕಟ್ಟಿರೋ ಬಿಲ್ಡಿಂಗ್ಗಳಲ್ಲಿ ಇದು ಒಂದೇ ಬಿಲ್ಡಿಂಗು ಇನ್ನೂ ಜೀವಂತವಾಗಿ ಚೆನ್ನಾಗಿ ಏನೂ ಹಾಳಾಗದಲ್ಲೇ ಉಳ್ಕೊಂಡಿರೋದು. ದ ಗ್ರ್ಯಾಂಡ್ ಪ್ಯಾಂಥಿಯಾನ್ ಏನು ಸಾಕಾಗಿದೆ ನೋಡಿ. 4ನೇ ದಿನ ನಾವು ಪಿಜ್ಜಾಗೆ ಬಂದಿದ್ದೀವಿ. ಏನು ಪಿಜ್ಜಾ ಅಂದ್ಕೊಂಡ್ರ? ಪಿಜ್ಜಾ ಅಲ್ಲ, ಪಿಜ್ಜಾ ಇಟಲಿಗೆ ಬಂದಿದ್ದೀವಿ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್ ಇದೆ. ಇದು ಬಗ್ಗಿದೆಯಂತಪ್ಪ. ಈ ಬಿಲ್ಡಿಂಗ್ ನೋಡಿಕೊಂಡು ಇದ್ರ ಹಿಸ್ಟ್ರಿ ತಿಳ್ಕೊಂಡು ತಿರ್ಗಾಡ್ಕೊಂಬರೋಣ ಬನ್ನಿ. ನಮ್ಮ ಫ್ಲೈಯಿಂಗ್ ಪಾಸ್ಟರ್ ಕುಟುಂಬ ಎಲ್ಲರೂ ಲೀನಿಂಗ್ ಟವರ್ ಆಫ್ ಪಿಸಾ ನೋಡಕ್ ಹೋಗಿದ್ದಾರೆ. ಆದ್ರೆ ಹೇಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಬ್ರೊಬ್ರು ಒಂದು ದಾರಿ ಇಟ್ಕೊಂಡಿದ್ದಾರಪ್ಪ. ಒಬ್ರೊಬ್ರು ಕಾಲ್ನಡಿಗೆಯಲ್ಲಿ ಈ ಅಂಗಡಿಗಳ ಮೂಲಕ ಹೋಗಿದ್ದಾರೆ, ಒಬ್ರೊಬ್ರು ಸೈಕಲ್ ಹೋಗಿದ್ದಾರೆ, ಒಬ್ರೊಬ್ರು ಬಸ್ಸಲ್ಲಿ ಹೋಗಿದ್ದಾರೆ. ಸೊ ನಾನಿವಾಗ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀನಿ ಲೀನಿಂಗ್ ಟವರ್ ಆಫ್ ಪಿಸಾ ಕಡೆಗೆ. ಪಾರ್ಕಿಂಗ್ ಇಂದ ನಡ್ಕೊಂಡು ಬರ್ತಾ ಗೊತ್ತೇ ಆಗಿಲ್ಲ ಲೀನಿಂಗ್ ಟವರ್ ಆಫ್ ಪಿಸಾ ಸ್ಕ್ವೇರ್ಗೆ ಬಂದೇ ಬಿಟ್ವಿ. ಒಂದು 8 ನಿಮಿಷ ವಾಕ್ ಇರಲಿಲ್ಲಪ್ಪ. ಆರಾಮಾಗಿ ನಡ್ಕೊಂಡು ಬಂದ್ವಿ ಅಂಗಡಿಗಳನ್ನ ನೋಡ್ಕೊಂಡು. ಕಿರಣ ಸೈಕಲ್ ಎತ್ಕೊಂಡು ಹೋಗಿದ್ದಾನೆ, ಎಲ್ಲೋ ಇದೆ ಅಂತ ಗೊತ್ತಿಲ್ಲ. ಸೊ ವೆಲ್ಕಮ್ ಟು ದ ಲೀನಿಂಗ್ ಟವರ್ ಆಫ್ ಪಿಸಾ. ಓ ಕಿರಣ ಅಲ್ಲಿದ್ದಾನೆ. ಹಾಯ್ ಕಿರಣ್, ಯಾವಾಗ ಬಂದೆ? ಇದನ್ನ ತಗೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಗುರು. ಪಾರ್ಕ್ ಮಾಡಿ ಬರ್ತೀನಿ. ಓಕೆ ಸೊ ಸೂಪರ್ ಆಗಿದೆ ಮಾತ್ರ. ಸೊ ವೆಲ್ಕಮ್ ಟು ದ ಲೀನಿಂಗ್ ಟವರ್ ಆಫ್ ಪಿಸಾ ಸ್ಕ್ವೇರ್. ನಮ್ಮ ಫ್ಲಾಗ್ ಅಲ್ಲಿ ಹಾರಾಡ್ತಾ ಇದೆ. ನಮ್ಮ ಜನರು ಕೂಡ ಅಲ್ಲೇ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ತಾಜ್ ಮಹಲ್ ತರ ಮಾರ್ಬಲ್ ಇಂದ ಕಟ್ಟಿದ್ದಾರೆ. ಸೊ ಇದಕ್ಕೆ ಪಲ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಡ್ಕೊಂಬರಕ್ಕೆ ಪ್ರಿಫರ್ ಮಾಡ್ತಾರೆ ಜನನ. ನೀವು ನೋಡ್ತಿದ್ರ ದ ಫೇಮಸ್ ಲೀನಿಂಗ್ ಟವರ್ ಆಫ್ ಪಿಸಾ. ಇದನ್ನ ಎಂದಕ್ಕೆ ಲೀನಿಂಗ್ ಟವರ್ ಆಫ್ ಪಿಸಾ ಇಷ್ಟು ಫೇಮಸ್ ಅಂತ ಹೇಳಿದ್ರೆ, ಇದು ಕಟ್ಟಿಸ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ಸೆಕೆಂಡ್ ಫ್ಲೋರ್ ಕಟ್ಟಿಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಇದು ವಾಲ್ಕೆ ಆಗುತ್ತೆ ಅಂತ. ಯಾಕಂದ್ರೆ ಈ ಭೂಮಿ ಏನ್ ನೋಡ್ತಾ ಇದ್ರಲ್ಲ, ಇದನ್ನ ಮಾರ್ಷ್ ಲ್ಯಾಂಡ್ ಅಂತಾರೆ. ಅಂದ್ರೆ ಸಾಯಿಲ್ ಅಷ್ಟು ಗಟ್ಟಿಯಾಗಿರಲ್ಲ, ಭೂಮಿ ಅಷ್ಟು ಫಲವತ್ತ ಆಗಿರಲ್ಲ, ಆದ್ರೂ ಕಟ್ಸಕ್ ಟ್ರೈ ಮಾಡ್ತಾರೆ ಅದು. ಸೊ ಕಟ್ಸಿ ಅವ್ರಿಗೆ ಗೊತ್ತಾದಾಗ ಬಿಟ್ಬಿಡ್ತಾರೆ. 100 ವರ್ಷ ಆದ್ಮೇಲೆ ತಿರ್ಗಾ ಇನ್ನೊಬ್ರು ಇಂಜಿನಿಯರ್ ಬರ್ತಾರೆ, ಓಕೆ ಕಟ್ಸೋಣ ಅಂತ. ಸೊ ನೋಡ್ತಾ ಇರಲ್ಲ, ಹೀಗೆ ವಾಲ್ಕೊಂಡು ಹೋಗಿದೆ. ಅದಕ್ಕೋಸ್ಕರ ಇದು ವರ್ಲ್ಡ್ಸ್ ವಂಡರ್ ಕೂಡ ಆಗಿತ್ತಪ್ಪ ಇದು ಲೀನಿಂಗ್ ಟವರ್ ಆಫ್ ಪಿಸಾ. ಎಷ್ಟೇ ವಾಲ್ಕೆನೋ ಬಂದ್ರೂ ಕೂಡ ಅಲ್ಲಾಡಿಲ್ಲ. ಲೀನ್ ಮಾತ್ರ ಆಗಿದೆ, ವಾಲ್ಕೊಂಡಿದೆ ಮಾತ್ರ ಅಷ್ಟೇ. ಆದ್ರೆ ಅದೊಂದೇ ಅಷ್ಟೇ ಅಲ್ಲ, ಎಲ್ಲ ಬಿಲ್ಡ್ ಆಗಿರೋದಲ್ಲ ನೋಡ್ತಾ ಇದ್ರಲ್ಲ, ಫುಲ್ ಕೆಥಡ್ರಲ್ ಆಗಿರ್ಬೋದು, ಬೆಲ್ ಟವರ್ ಆಗಿರ್ಬೋದು, ಇದೆಲ್ಲ ಬಂದು ಮಾರ್ಬಲ್ಸ್ ಅಲ್ಲಿ ಬಿಲ್ಟ್ ಆಗಿದೆ. ಲೀನಿಂಗ್ ಟವರ್ ಆಫ್ ಪಿಜ್ಜಾಲಿ ಲೀನಿಂಗ್ ಟವರ್ ನೋಡಕ್ ಬಂದ್ರೆ ಇಲ್ಲಿ ಎಲ್ಲೆಲ್ಲರೂ ಹೆಂಗ್ ಆಡ್ತಾರೆ ಗೊತ್ತಾ? ತೋರಿಸ್ತೀನಿ ನೋಡಿ. ಎಲ್ಲ ಲೀನ್ ನ ಟ್ರೈ ಮಾಡಕ್ ಮಾಡ್ತಾವ್ರೆ ಪಾಪ, ತಳ್ಳಕ್ ನೋಡ್ತಾವ್ರೆ. ಎಲ್ಲರೂ ನಿಲ್ಸಕ್ ನೋಡ್ತಾವ್ರೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಅಲ್ಲಿ ಫೋಟೋ ತಗೊಂಡು ಎಂಜಾಯ್ ಮಾಡ್ತಾರೆ. ಲೀನಿಂಗ್ ಟವರ್ ಆಫ್ ಪಿಜ್ಜಾಗೆ ಎಲ್ಲರೂ ನಿಲ್ಸಕ್ ಟ್ರೈ ಮಾಡ್ತಾವ್ರೆ. ಲೀನಿಂಗ್ ಟವರ್ ಆಫ್ ಪಿಜ್ಜಾ ಎಷ್ಟು ಜನ ನಿಲ್ಸಕ್ ಟ್ರೈ ಮಾಡಿದ್ರು ನಿಲ್ಲಲ್ಲ ಅದು. ಲೀನಿಂಗ್ ಟವರ್ ಆಫ್ ಪಿಜ್ಜಾ ಚೆನ್ನಾಗಿದ್ಯಾ? ನಮ್ಮ ಮೊದಲನೇ ಕಂಟ್ರಿ ಇಟಲಿ ಮುಗಿಸ್ಕೊಂಡು ಇವಾಗ 2ನೇ ದೇಶದ ಕಡೆ ಹೋಗ್ತಾ ಇದೀವಿ. ಎಲ್ಲಿ ಗೊತ್ತಾ? ಹನಿಮೂನ್ಗೆ, ಬ್ಲ್ಯಾಕ್ ಮನಿಗೆ ಫೇಮಸ್ ಆಗಿರೋ ದೇಶ ಸ್ವಿಟ್ಜರ್ಲೆಂಡ್. ಸ್ವಿಟ್ಜರ್ಲೆಂಡ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಬನ್ನಿ ಸ್ವಿಟ್ಜರ್ಲೆಂಡ್ ದೇಶಕ್ಕೆ ಎಂಟ್ರ್ ಆಗಿ ನಮ್ಮ 2ನೇ ಕಂಟ್ರಿ ಎಕ್ಸ್ಪ್ಲೋರ್ ಮಾಡೋಣ. ನಾನು ಆಶಾ ಏನಿಲ್ಲ ಅಂದರೆ 12ರಿಂದ 15 ಸರಿ ಸ್ವಿಟ್ಜರ್ಲೆಂಡಿಗೆ ಬಂದಿದ್ದೀವಿ. ಈ ಇಂಟರ್ಲಾಕನ್ ಸಿಟಿಗಂತೂ ಒಂದು 10 ಸರಿ ಬಂದ್ಬಿಟ್ಟಿದ್ದೀವಿ ಗೊತ್ತಾ. ಯಾವಾಗ ಬಂದರೂ ಆ ವಾಚ್ಗಳು, ಆ ಎಕ್ಸ್ಪೆನ್ಸಿವ್ ಸ್ಟಫು ನೋಡೋಕ್ಕೆ ಮಜಾ. ಏನೆಲ್ಲ 2 ಲಕ್ಷ 3 ಲಕ್ಷ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಓಡಾಡ್ತಾವ್ರು ಗುರು ಎಲ್ಲ ಕಡೆ. ಕೆಲವ್ರು ಈ ಅಂಗಡಿಲವ್ರೆ, ಕೆಲವ್ರು ಆ ಅಂಗಡಿಲವ್ರೆ, ಕೆಲವ್ರು ಈ ಅಂಗಡಿಲವ್ರೆ. ಎಲ್ಲ ಕಡೆ ವಾಚು, ಸ್ವಿಸ್ ನೈಫು, ಅದು ಇದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ತಿರ್ಗಾಡ್ತಾವ್ರೆ. ನಾನು ಬೇರೆ ವೀಡಿಯೋಗಳಲ್ಲಿ ನಿಮ್ಗೆ ತುಂಬ ಇಂಟರ್ಲಾಕನ್ನು ತೋರಿಸ್ಬಿಟ್ಟಿದ್ದೀನಿ. ತೋರಿಸೋದಂಥದ್ದು ಏನೂ ಇಲ್ಲ. ನೋಡಿಲ್ಲ ಅಂದರೆ ಬೇರೆ ವೀಡಿಯೋಲ್ಲಿ ನೋಡಿ. ರಿವ್ಯೂ ನೋಡಿ ಹೆಂಗೆ ಅದ್ಭುತವಾಗಿದೆ ಇಂಟರ್ಲಾಕಂದು. ಇಲ್ಲಿ ಬಂದರು ಏನು ತೊಗೊಂಡ್ರಿ?
ಮಾಡ್ಕೊಂತಾ ಇದೀವಿ, ಇನ್ನೂ ಶಾಪ್ ಮಾಡ್ತಾ ಇದೀವಿ. ಇನ್ನೂ ಶಾಪ್ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ ಮಾಡಿ. ಇವರು ನಮ್ಮ ಡಾಕ್ಟರ್ ಕಪಲ್ ಅಪ್ಪ. ಇವರಿಬ್ರು ನಮ್ಮ ಡೆಂಟಿಸ್ಟ್ ಡಾಕ್ಟರ್ಗಳು ಇಂಡಿಯಾ ಇಲ್ಲಿ. ಪಾಸ್ಪೋರ್ಟ್ ಕಡೆಯಿಂದ 2 ಹಲ್ಲು ಫ್ರೀಯಾಗಿ ಕಿತ್ಕೊಡ್ತಾರೆ. ಸರಿನೂ ಮಾಡ್ಕೊಡ್ತಾರೆ. ಇಳೋದೆಲ್ಲ ಫ್ರೀ, ಕಟ್ಟೋದು ಮಾತ್ರ ಎಲ್ಲಿ ಸರ್ ನಿಮ್ದು ಹಾಸ್ಪಿಟ್ಲ್? ಎಲ್ಲಿ ನಿಮ್ದು ಹಾಸ್ಪಿಟ್ಲ್ ಇರೋದು? ಮೈಸೂರು, ಪಾಂಡವಪುರ ಮತ್ತೆ ಬೆಂಗಳೂರಾ? ಸೊ ನೋಡಿ, ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಅಲ್ಲಿ ಚೆನ್ನಾಗಿ ಸರಿ ಮಾಡಿ ಕಳಿಸ್ತಾರೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಾರೆ. ಫ್ರೀಯಾಗಿ ಕಿತ್ಕೊಡ್ತಾರೆ, ಕಟ್ಸ್ಕೊಳಕ್ ದುಡ್ಡು ಇಸ್ಕೊತಾರೆ ಅಷ್ಟೇ. ಫ್ಲೈಯಿಂಗ್ ಪಾಸ್ಪೋರ್ಟ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಡೇ 6ನ ಗೋಲ್ಡನ್ ಯುರೋಪ್ ಟೂರ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಿದ್ದೀವಿ ಗೊತ್ತಾ ನಾವೀಗ? ಇಡೀ ಯುರೋಪಲ್ಲೇ ಅತಿ ದೊಡ್ಡ ವಾಟರ್ ಫಾಲ್ಸ್, ರೈನ್ ವಾಟರ್ ಫಾಲ್ಸ್ ಅಲ್ಲಿ ಇದ್ದೀವಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಫೋಟೋಸ್ ತಗೊಂಡು ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಫುಲ್ ಮಿಂಚಾದಾರಪ್ಪ ಇವತ್ತು. ಅಂಕಲ್, ಹೆಂಗಿದೆ ಯುರೋಪ್? ಹೆಂಗಿದೆ ಯುರೋಪ್? ಹನಿಮೂನ್ ಡೆಸ್ಟಿನೇಷನ್. ಅದಕ್ಕೆ ಹೊಸದಾಗಿ ಬಂದಿರೋ ಮದ್ವೆ ಆಗ್ಬಿಟ್ಟಿರೋ ಹನಿಮೂನ್ ಮಾಡ್ಕೊಳಕ್ಕೆ. ಹೊಸದಾಗಿ 2 ಮಕ್ಳು ಮಾತ್ರ ಇದಾರೆ, ಒಬ್ರು ಮಕ್ಳು ಮಾತ್ರ ಇದಾರೆ. ಹಿಂಗೆ ಹೋದ್ರೆ ಒಳ್ಳೆ ರೈನ್ ಫಾಲ್ಸು ವ್ಯೂ ಕಾಣಿಸ್ತಾ ಇದೆ ನೋಡಿ. ಬೆಳಬೆಳಗ್ಗೆನೆ ಹೆಂಗಿದೆ ರೈನ್ ಫಾಲ್ಸು ಅಂದರೆ, ಇದನ್ನ ಕಣ್ಣಲ್ಲಿ ನೋಡೋದೆ ಒಂದು ಅದ್ಭುತವಾದ ರೈನ್ ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ. ಹಿಂಗೆ ಹೋಗಿ ತಿರ್ಗಾಡ್ಕೊಂಬರೋಣ. ಹೌದಾ? ಎಲ್ಲ ಫೋಟೋಸ್ಗೆ ಓಡೋಗ್ತಾ ಇದ್ದಾರೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಟೆಂಪ್ರೇಚರ್ -2 ಇರಲಿ -1 ಇರಲಿ ನಡ್ಕೊಂಡೇ ಜಾಕೆಟ್ಗಳು ಬಿಚ್ಕೊಂಡು ಫೋಟೋ ತೆಗಿತಾವ್ರೆ. ಚಳಿ ಆಗ್ತಾ ಅಲ್ವಾ? ಬೇಗ ಎಲ್ಲಿ ಜಾಕೆಟ್ ಹಾಕೊಳ್ಳಿ. ಫೋಟೋಗೆ 1 ನಿಮಿಷ ತೆಗಿಯೋದು ಜಾಕೆಟ್, ತಿರ್ಗಾ ಜಾಕೆಟ್ ಹಾಕೊಳ್ಳೋದು. ಆಮೇಲೆ ಇಲ್ಲೊಂದು ಸ್ವಲ್ಪ ಜನ ತಿರ್ಗಾಡ್ಕೊಂಡು ಎಲ್ಲರೂ ವೆದರ್ ಹೆಂಗೆ ಇರಲಿ ಆದರೆ ರೌಂಡ್ ಮಾತ್ರ ಹೊಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಈ ಕೋಲ್ಡ್ಗೆ ಒಂದು ಬಜ್ಜಿ ಬೋಂಡನೋ ಸಮೋಸನೋ ನೆನೋದು ಚೆನ್ನಾಗಿರೋದು. ಸರ್, ಏನು ಚಳಿ ಆಗ್ತಾ ಅಲ್ವಾ? ಜಾಕೆಟ್ ಎಲ್ಲ ಬಿಚ್ಬಿಟ್ಟಿದ್ದೀರಾ? ಚಳಿ ಆಯ್ತಾ ಅಲ್ವಾ? ಚಳಿ ಆಗ್ತಾ ಅಲ್ವಾ? ಬಜ್ಜಿ ಬೋಂಡ ಕೊಡ್ಸ್ಬಿಟ್ರೆ ಇವಾಗ ಆಕ್ಚುಲಿ ಸಮೋಸ ಅಂಗಡಿ ಒಂದು ಕ್ಲೋಸ್ ಆಗಿದೆ, ಸಂಡೇ. ಚಳಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. 6th ಡೇ ಸ್ವಿಟ್ಜರ್ಲೆಂಡ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ನಮ್ಮ 3ನೇ ದೇಶ ಜರ್ಮನಿ ಕಡೆ ಹೋಗ್ತಾ ಇದ್ದೀವಿ. ಜರ್ಮನಿಯಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಬ್ಲ್ಯಾಕ್ ಫಾರೆಸ್ಟ್ TTC ಲೇಕ್. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಇಲ್ಲಿಂದಾನೆ ಹುಟ್ಟಿದ್ಗುರು. ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಚಳಿಗೆ ಓಡ್ ಬರ್ತಾವ್ರೆ. ಆದರೆ ಇದೇ ಫೆಬ್ರವರಿ 16ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಆಸ್ಟ್ರೇಲಿಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟಾಗುತ್ತೆ ಏನೇನೆಲ್ಲ ನೋಡ್ತೀವಿ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಬೇಗ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 16ನೇ ತಾರೀಕು ಒಟ್ಟಿಗೆ ಆಸ್ಟ್ರೇಲಿಯಾ. ಏನು ಸರ್, ಚಳಿಗೆ ಓಡಿ ಬರ್ತಾ ಇದ್ದೀರಾ? ಜಾಸ್ತಿ ಚಳಿನಾ? ನಡುಕ್ತಾ ಇದ್ದೀರಾ ಗಂಡ ಹೆಂಡತಿ ಇಬ್ರು? ಓಡಿ. ಎಷ್ಟು ಕೋಲ್ಡ್ ಇದೆ ಅಂದರೆ -1 ಇದೆ ಅಂದರೂ ಜಾಗ ಯುರೋಪ್ನ ಈ ಥರ ಚಳಿಲಿ ನೋಡೋದೇ ಒಂದು ಮಜಾ. ಜರ್ಮನಿಯ ಒನ್ ಆಫ್ ದ ಬ್ಯೂಟಿಫುಲ್ ಡೆಸ್ಟಿನೇಷನ್ ಬ್ಲ್ಯಾಕ್ ಫಾರೆಸ್ಟಿಗೆ ಬಂದಿದ್ದೀವಿ. ಅಲ್ಲಿ TTCಗೆ ಬಂದಿದ್ದೀವಿ. ಅದಕ್ಕೆ ಬ್ಲ್ಯಾಕ್ ಆಗಿ ಈ ಗಾಳಿಗೆ ರೆಡಿ ಆಗಿಬಿಟ್ಟಿದ್ದೀವಿ. ಆದರೆ ಇಲ್ಲಿ ಬಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತಿಂದಲೇ ಹೋಗೋಕ್ಕಾಗುತ್ತಾ? ಹಂಗೆ ತೋರಿಸ್ತೀನಿ ನೋಡಿ. ಇದೆಲ್ಲ ನೋಡ್ತಾ ಇದ್ದೀರಲ್ಲ ನೀವು, ಕಂಪ್ಲೀಟ್ ಬ್ಲ್ಯಾಕ್ ಫಾರೆಸ್ಟ್ ರೀಜನ್ನು. ಆಮೇಲೆ ಹಿಂಗೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ ಅದು TTC ಲೇಕು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬ್ಲ್ಯಾಕ್ ಫಾರೆಸ್ಟಿಗೆ ಬಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತಿನ್ನಲೇಬೇಕು ಅಂತ ಎಲ್ಲ ಕೂತ್ಕೊಂಡು ದಬಾಯಿಸ್ಕೊಂಡು ಆರ್ಡ್ರ್ ಮಾಡಿಕೊಂಡು ಕೂತವ್ರೆ. ಆರ್ಡ್ರ್ ಮಾಡಿದ್ರ ಕೇಕ್ನ? ಎಂಜಾಯ್ ದ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಸರ್. ಆರ್ಡ್ರ್ ಮಾಡಿದ್ದೀರಾ ನೀವು? ಯಾಕೆ ಬರಲ್ಲ ಇಲ್ಲಿ? ಯಾಕಂದರೆ ಇವತ್ತು ಸಂಡೇ, ಎಲ್ಲರೂ ಮಜಾ ಮಾಡಿ. ತಿನ್ನಿ ಆರಾಮಾಗಿ ತಿನ್ನಿ. ನೋ ಪ್ರಾಬ್ಲಮ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಆಮ್ಸ್ಟರ್ಡ್ಯಾಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ದ ಫೇಮಸ್ ಆಮ್ಸ್ಟರ್ಡ್ಯಾಮ್ ಸಿಟಿ. ಇಲ್ಲೇನು ಚಿನ್ನು, ಇಲ್ಲಿಗಲ್ ಆಕ್ಟಿವಿಟೀಸ್ನೆಲ್ಲ ಲೀಗಲೈಸ್ ಮಾಡಿದ್ದಾರೆ. ಅಂಥ ಜಾಗಕ್ಕೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಈಗ ಹಲೋ ಎಕ್ಸ್ಪ್ಲೋರ್. ಅಂಕಲ್ ರೆಡಿನಾ ಆಮ್ಸ್ಟರ್ಡ್ಯಾಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ? ಫುಲ್ ಎಲ್ಲರೂ ರೆಡಿಯಾಗಿದ್ದೀವಿ. ಇಲ್ಲಿ
ನಮ್ಮ ತಬ್ಲಾ ಸರ್ ಎಲ್ಲ ಇದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಕೋನಿಚಿವಾ ಗ್ಯಾಂಗ್ಸು ಕಪಲ್ಸು ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಮ್ಸ್ಟರ್ಡ್ಯಾಮ್ ಸಿಟಿನ ರೆಡಿಯಾಗಿದ್ದಾರೆ. ರೆಡಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಇವಾಗ ನಮ್ಮ ಗೈಡು ಕರ್ಕೊಂಡು ಹೋಗ್ತಾ ಇದಾರೆ ಎಲ್ಲಾರನ್ನು ಆಮ್ಸ್ಟರ್ಡ್ಯಾಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಸಕ್ಕೆ. ರೆಡಿನಾ ಸರ್ ಆಮ್ಸ್ಟರ್ಡ್ಯಾಮ್ ಎಕ್ಸ್ಪ್ಲೋರ್ ಮಾಡಕ್ಕೆ? ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಲೈಟ್ಗಳೆಲ್ಲ ಮೇಲ್ಗಡೆ ಹಾಕಿ ಜಗಮಗ ಅನ್ನಿಸ್ತಾ ಇದೆ. ಇದನ್ನ ದ ಕಿಂಗ್ಡಮ್ ಆಫ್ ಆಮ್ಸ್ಟರ್ಡ್ಯಾಮ್. ಎಲ್ಲ ಕಡೆ ವೀಡ್ ವಾಸನೆ ಹಂಗೆ ಮಕ್ಕಕ್ಕೆ ಬಂದು ಗಬ್ ಗಬ್ ಅಂತ ಹೊಡಿತಾ ಐತೆ. ಬರ್ತಾ ಇದೆಯಾ ವೀಡ್ ವಾಸನೆ? ಚೆನ್ನಾಗಿ ಬರ್ತಾ ಇದೆಯಾ? ಎಲ್ಲರೂ ವೀಡ್ ವಾಸನೆ ಸೂಪರ್ ಆಗಿದ್ಯಾ? ಮಳೆ ಈ ಜಾಗದಲ್ಲಿ ನಾವು 6 ಸರಿ ಬಂದಿದೀವಿ. 6 ಸರಿ ಬಂದಾಗ್ಲೂ ಮಳೆ ಬಂದೇ ಇದೆ ಗುರು. ಆದ್ರೆ ಏನ್ ಗೊತ್ತಾ, ಇಲ್ಲಿ ಈ ತರ ವೆದರ್ ಇದ್ರೆ ಬ್ಯೂಟಿಫುಲ್ ಆಗಿ ಡ್ರಾಮ್ಯಾಟಿಕ್ ಆಗಿ ಕಾಣೋದು. ಇಲ್ಲಿ ನೋಡಿ, ಇದು ಹಳೆ ವಿಡಿಯೋಸ್ ಅಲ್ಲೂ ತೋರಿಸಿದೀನಿ ನಿಮ್ಗೆ ಐಟಮ್ಸ್ಗಳೆಲ್ಲ, ಈ ದೊಡ್ಡ ಶೋ ಎಲ್ಲ. ಆದ್ರೆ ಇದ್ರದ್ದು ಸೀನ್ರಿನೇ ಅಪ್ಪ ನೋಡಕ್ಕೆ ಒಂಥರ ಚೆಂದ, ಮನಮೋಹಕವಾಗಿದೆ. ವೆಲ್ಕಮ್ ಟು ದ ಫೇಮಸ್ ಶೂ ಮೇಕಿಂಗ್ ಅಂಗಡಿ. ಇಲ್ಲಿ ಶೂ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಕುತ್ಕೊಂಡು ನೋಡ್ತಾರೆ ಶೂ ಹೇಗೆ ಮಾಡೋದು ಅಂತ. 4 ways to dry. No sun, no heat, that will crack the shoes. After dry the shoe, you polish with this and this one. Final shoes with this nicely dry, polished and very unlike shoes. This shoes is child for 4 years old. ನಮ್ಮ ಗೋಲ್ಡನ್ ಯುರೋಪ್ ಟ್ರಿಪ್ ಅಲ್ಲಿ 6ನೇ ದೇಶ ಬೆಲ್ಜಿಯಂಗೆ ಸ್ವಾಗತ ಸುಸ್ವಾಗತ. ಟೋಟಲ್ 11 ದಿನ ಆಯಿತು, ಇನ್ನು 2 ದಿನ ಇದೆ. ಇದು 6ನೇ ದೇಶ. ವ್ಯಾಟಿಕನ್ ಸಿಟಿನ ಸೇರಿಸಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬೆಲ್ಜಿಯಂ ಅಲ್ಲಿ ಗ್ರ್ಯಾಂಡ್ ಪ್ಯಾಲೇಸ್ ನೋಡ್ಕೊಂಡು ಫೋಟೋಸ್ ತಕೊಂಡು ಎಂಜಾಯ್ ಮಾಡ್ತಾರೆ. ಅದು ನೋಡಿ, ಅದು ಗ್ರೀನ್ ಕಲರ್ ಲೈಟ್ ಹೆಂಗ್ ಕಾಣಿಸ್ತಾ ಇದೆ ಅಂತ. ಫುಲ್ ಪ್ಯಾಲೇಸ್ ಎಲ್ಲ ಗ್ರೀನ್ ಕಲರ್ ಲೈಟ್ ಹಾಕ್ಬಿಟ್ಟಿದ್ರೆ. ಇದು ಟೌನ್ ಹಾಲು. ನಮ್ಮವರು ಎಲ್ಲ ರೊಮ್ಯಾಂಟಿಕ್ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂತ ಇದಾರಪ್ಪ ಇಲ್ಲಿ. ಸೆಂಟರ್ ಸ್ಕ್ವೇರ್ ಇದ್ದೀವಿ ನಾವು ಬೆಲ್ಜಿಯಂ ಅಲ್ಲಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಈ ಕೋಲ್ಡ್ ವೈಬ್ನ ಎಂಜಾಯ್ ಮಾಡಿಕೊಂಡು, ಯುರೋಪಿನ ಕೋಲ್ಡ್ ವೈಬ್ನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಕ್ಕೋತಾ ಇದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಜನ, ಇಲ್ಲೊಂದು ಸ್ವಲ್ಪ ಜನ ಫೋಟೋ ತಕ್ಕೋತಾವ್ರೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಜನ ಫೋಟೋ ತಕ್ಕೋತಾರೆ. ಎಲ್ಲಿ ನೋಡಿದ್ರು ಫೋಟೋಶೂಟ್ ನಡೀತಾ ಇದೆ. ಇದು ನೋಡ್ತಾ ಇರೋದು ದಿ ಗ್ರ್ಯಾಂಡ್ ಪ್ಯಾಲೇಸ್ ಆಫ್ ಬೆಲ್ಜಿಯಂ. ವೆಲ್ಕಮ್ ಟು ಡೇ 12 ಆಫ್ ಅವರ್ ಗೋಲ್ಡನ್ ಯುರೋಪ್ ಟ್ರಿಪ್. ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ಅತಿ ಅದ್ಭುತವಾದ, ಪ್ರಪಂಚದ ಅದ್ಭುತ ಐಫಿಲ್ ಟವರ್ ಅಲ್ಲಿದ್ದೀವಿ. ಐಫಿಲ್ ಟವರ್ನ ನೋಡಕ್ಕೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬಂದಿದ್ದಾರೆ. ಸರ್, ಹೆಂಗಿದೆ ಐಫಿಲ್ ಟವರ್? ಪ್ರಪಂಚದ ಅದ್ಭುತ ಎಲ್ಲ ಕಸ್ಕೊಂಡ್ ಬೀಳ್ತೈತೆ. ಚೆನ್ನಾಗಿದ್ಯಾ? ವೆಲ್ಕಮ್ ಟು ದ ಐಫಿಲ್ ಟವರ್. ವೆಲ್ಕಮ್. ಪ್ರಪಂಚದ ಅದ್ಭುತಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇವಾಗ ಲಿಫ್ಟ್ ಹತ್ಕೊಂಡು ಸೆಕೆಂಡ್ ಪಾಯಿಂಟ್ ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಇರೋದೇ 3 ಫ್ಲೋರಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದೀವಿ ಐಫಿಲ್ ಟವರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಡೀರಿ ಓಡಿ. ಏನಿಲ್ಲ ಅನ್ಬಿಟ್ಟಲ್ಲಕ್ಕ, ಕ್ಯೂ ಜಾಸ್ತಿ ಆಗುತ್ತೆ. ಓಡಿ. ಎಲ್ಲ ಹೋಗ್ತಾ ಇದಾರೆ ಕ್ಯೂ ಅಲ್ಲಿ ಫಾಸ್ಟ್ ಆಗಿ. ಇಲ್ಲಿ ಕೆಲವರು ನಮ್ಮವರು ಸೀರೆ ಇದ್ದೀರಿ ಅಲ್ಲಿ ಹಾಕೊಂಡ್ಬಂದವ್ರೆ ನಿಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು. ಲಿಫ್ಟ್ ಬಂತು ಪ್ಯಾರಿಸ್ ಐಫೆಲ್ ಟವರ್ ಮೇಲ್ಗಡೆ ಹೋಗೋಕ್ಕೆ. ನಾವೆಲ್ಲ ಇವಾಗ ಸೇರ್ಕೊಂಡು ಒಂದೇ ಲಿಫ್ಟಲ್ಲಿ ದಬಾಯಿಸ್ಕೊಂಡು ಹೋಯ್ತೀವಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ. ಏನು ಕನ್ಸ್ಟ್ರಕ್ಷನ್ ನೋಡಿ ಪ್ಯಾರಿಸ್ ಐಫೆಲ್ ಟವರ್ದು. ಪ್ರಪಂಚದ ಅದ್ಭುತ ಸುಮ್ಮನೆ ಆಗಿಲ್ಲ ಇದು. ದಿಸ್ ಇಸ್ ಆಕ್ಚುಲಿ ವಾಕ್. ಸೊ ಪ್ಯಾರಿಸ್ಗೆ ಸ್ವಾಗತ ಸುಸ್ವಾಗತ. ಐಫೆಲ್ ಟವರ್ ಇಂದ ಪ್ಯಾರಿಸ್ ನೋಡಿದ್ರೆ ಒಂಥರ ಮಜಾ. ಇದ್ ಕಡೆ ನೋಡಿದ್ರೆ ಐಫೆಲ್ ಟವರ್ ಕಾಣಿಸ್ತಾ ಇದೆ ಮೇಲ್ಗಡೆ, ಇದ್ ಕಡೆ ನೋಡಿದ್ರೆ ಪ್ಯಾರಿಸ್ ಸಿಟಿ ತೋರಿಸ್ತಾ ಇದೀವಿ. ಸೊ ಎಂಜಾಯ್ ದ ಐಫೆಲ್ ಟವರ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಫೋಟೋಸ್ ತೆಗಿತಾರೆ. ಮೇಡಮ್ ಹೆಂಗಿದೆ? ತುಂಬಾ
ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮ್ಯಾಮ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಹೆಂಗಿದೆ ಮೇಡಮ್? ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲೇ ಎಲ್ಲೆಲ್ಲೋ ಓಡಾಡ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೋತಾ ಇದ್ದಾರೆ. ಇಲ್ಲಿ ನಮ್ದೊಂದು ಕಪಲ್ ಇದ್ದಾರೆ. ಸರ್ ಹೆಂಗಿದೆ? ಬನ್ನಿ. ಹೆಂಗೆ? ಹೌ ಇಸ್ ದ ವ್ಯೂ? ಸರ್ ಹೆಂಗಿದೆ ಐಫಿಲ್ ಟವರ್? ಸಖತ್ತಾಗಿದೆ, ಸೂಪರ್ ಆಗಿದೆ, ಎಕ್ಸಲೆಂಟ್, ಮಾರಲೆಸ್. ಇದು ಯುರೋಪ್ ಟೂರ್ ಹೇಗಿದೆ? ಯುರೋಪ್ ಟೂರ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಇದು ಎಕ್ಸಲೆಂಟ್, ಮೈಂಡ್ ಬ್ಲೋಯಿಂಗ್. ಮೈಂಡ್ ಬ್ಲೋಯಿಂಗ್. ಇಷ್ಟ ಆಯ್ತಾ? ಬಂದಿದ್ದಕ್ಕೆ ಪೈಸಾ ವಸೂಲಾಗೋಯ್ತು. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಬಂದಿದ್ದು ಸಂತೋಷ ಆಯ್ತಾ? ತುಂಬಾ ಸೂಪರ್. ಥ್ಯಾಂಕ್ ಯು. ಒಳ್ಳೆ ಕೇರ್, ಒಳ್ಳೆ ಲವ್, ಒಳ್ಳೆ Yes, ಪಾರ್ಟಿ, of ಎಂಜಾಯ್ಮೆಂಟ್ course. ಎಲ್ಲ ಇತ್ತು. Yes, of course. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. You know what? Best time. Sunset ಆಗ್ತದೆ ಅನ್ನಿಸ್ತಾ ಇದೆ. ಹೌದಲ್ಲ? The best time ಅಂತ ಹೇಳ್ಬೇಕು ಇದನ್ನ. ಇದಂತೂ ನಿಜವಾಗ್ಲೂ ಸಖತ್ತಾಗಿದೆ. ಅದ್ಭುತವಾದ ವ್ಯೂಸು ಮೇಲ್ಗಡೆ ಯಾವ ಸೈಡ್ ನೋಡಿದ್ರು ಇದು ಸಿಯಾನ್ ರಿವರು. ಆಮೇಲೆ ಎಕ್ಕಡೆ ನೋಡಿದ್ರು ವ್ಯೂಸ್ ನೋಡಿ ಪ್ಯಾರಿಸ್ ಎಷ್ಟು ದೊಡ್ಡದಾಗಿದೆ ಅಂತ. ಬೃಹತ್ಕಾರವಾಗಿದೆ ಗುರು ಪ್ಯಾರಿಸು. ಹೇಗಿದೆ ಚಿನ್ನು? ಎಷ್ಟು 10 ವರ್ಷ ಹಿಂದೆ ಬಂದಿದ್ದು ಮೇಲ್ಗಡೆಗೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ. ಓ ಎಷ್ಟು ಬೃಹತ್ಕಾರವಾಗಿದೆ ನೋಡಿ. ಅಮೇಝಿಂಗ್ ಗುರು. ಪ್ಯಾರಿಸ್ ದ ಸಿಟಿ ಆಫ್ ಲವ್ ಅಂತ ಹೇಳ್ತಾರೆ, ಸುಮ್ಮನೆ ಹೇಳಲ್ಲ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಕೂತ್ಕೊಂಡು ಫೋಟೋಸು ವಿಡಿಯೋಸು ಎಲ್ಲ ತಕ್ಕೋತಾ ಇದ್ದಾರೆ ನೋಡಿ. ಹೆಂಗೆ ಓಡಾಡ್ತಾ ಇದ್ದಾರೆ ಫೋಟೋಸ್ ತಕ್ಕೊಳ್ಳೋಕ್ಕೆ ಈ ಗಾಳೀಲಿ. ಆದರೆ ಗಾಳಿ ಜಾಸ್ತಿ ಇದೆ ಚಿನ್ನು. ಓಹೋ ಎಕ್ಕಡೆಯಿಂದ ನೋಡಿದ್ರು ವ್ಯೂ ಸಖತ್ತಾಗಿದೆ ಗುರು. ಪರ್ಫೆಕ್ಟ್ ಟೈಮ್ ಇದು ಸನ್ಸೆಟ್ ಆಗ್ತಾ ಇರೋದಕ್ಕೆ. ಅಮೇಝಿಂಗ್ ಆಗಿದೆ, ಬ್ಯೂಟಿಫುಲ್. ನಾವು ಹೇಳ್ದಂಗೆ ಚಿನ್ನು 10 ನಿಮಿಷದ ಮೇಲೆ ಇರೋಕ್ಕಾಗಲ್ಲ ಇಲ್ಲಿ ಗಾಳಿಗೆ ಅಲ್ವಾ? ಥಂಡಿ ಗಾಳಿಗೆ ಮ್ಯಾಕ್ಸಿಮಮ್ 10 ನಿಮಿಷ ಇರ್ಬೋದು ಅಷ್ಟೇ. ನಮ್ಮ ಗ್ರೂಪ್ ಇವಾಗ ಕ್ರೂಸ್ ಬೋರ್ಡ್ ಮಾಡಕ್ ಹೋಗ್ತಾ ಇದೀವಿ. ಕ್ರೂಸ್ ಬೋರ್ಡ್. ಬಾಯ್. ವೆಲ್ಕಮ್ ಟು ಪ್ಯಾರಿಸ್. ಪ್ಯಾರಿಸ್ ಅಲ್ಲಿ ನಾವೀಗ ಕ್ರೂಸ್ ರೈಡ್ಗೆ ಹೋಗ್ತಾ ಇದೀವಿ. ಲೈಟ್ ಅಲ್ಲಿ ನೋಡೋದಂತಾರೆ 1 ಅವರ್ಗೆ ಒಂದ್ಸಲ ಜಿಗಮಗ ಲೈಟ್ ಆಗ್ತಾ ನೋಡಿದ್ರೆ ಕೂಡ ಒಂಥರ ಖುಷಿನೇ. ಸೊ ಎಂಜಾಯ್ ದ ವ್ಯೂ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ನೋಡಿ ಅಲ್ಲಿ ಫೋಟೋಸ್ ಗಿಟೋಸ್ ತಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ವೈಬ್ನ. ಇಲ್ಲೊಂದು ಸ್ವಲ್ಪ ಜನ ಈ ಥರ ಫೋಟೋಸ್ ತೆಗೆಸ್ಕೊಂಡವ್ರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ. ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಇಲ್ಲಿ ಕರ್ಕೊಂಬಂದಿರೋದೇ ನಮಗೆ ಅತ್ಯದ್ಭುತ ಖುಷಿ ಗುರು. ವೆಲ್ಕಮ್ ಟು ಪ್ಯಾರಿಸ್. ಆಲ್ಮೋಸ್ಟ್ ಗೋಲ್ಡನ್ ಯುರೋಪ್ ಟ್ರಿಪ್ ಎಂಡ್ ಆಗ್ತಾ ಬಂತು. ನಾವಿವತ್ತು ಕೊನೆ ದಿನ 12ನೇ ದಿನ ಪ್ಯಾರಿಸ್ ಅಲ್ಲಿ ಇದ್ದೀವಿ. ಫ್ಯಾಷನ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾನೆ ಹೆಸರು ತಗೊಂಡಿದೆ. ಮನಸ್ಸಿಲ್ಲದ ಮನಸ್ಸಿಂದ ಗೋಲ್ಡನ್ ಯುರೋಪ್ ಟ್ರಿಪ್ಗೆ ವಿದಾಯ ಹೇಳ್ತಾ ಇದ್ದೀವಿ ಪ್ಯಾರಿಸ್ ಇಂದ. ಹೇಗೆ ಇಷ್ಟು ಬೇಗ ಟೈಮ್ ಮುಗ್ದೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬನ್ನಿ ನಮ್ಮ ಲಾಸ್ಟ್ ದಿನ ಈ ಅದ್ಭುತ ಪ್ಯಾರಿಸ್ ಹೇಗಿದೆ ಅಂತ ನೋಡಿಕೊಂಡು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ವಿದಾಯ ಹೇಳಿ ಅವನ್ನ ನಮ್ಮ ತಾಯ್ನಾಡು ಬೆಂಗಳೂರಿಗೆ ಕಳಿಸ್ಬಿಟ್ಟು ಬರೋಣ. ಡೇ 13 ಆಫ್ ಅವರ್ ಗೋಲ್ಡನ್ ಯುರೋಪ್ ಟ್ರಿಪ್. ನಾವೀಗ ಪ್ಯಾರಿಸಲ್ಲಿ ಇದ್ದೀವಿ. ಪ್ಯಾರಿಸಲ್ಲಿ ಇಂಥ ಅದ್ಭುತವಾದ 4 ಸ್ಟಾರ್ ಹೋಟೆಲಲ್ಲಿ ಇದ್ದೀವಿ, ಮಿಲೇನಿಯಮ್ ಅಂತ. ಇವಾಗ ನಮ್ಮ ಜರ್ನಿ ಪ್ಯಾರಿಸ್ ಸಿಟಿ ಟೂರ್ಗೆ ಹೋಗುತ್ತೆ. ಪ್ಯಾರಿಸ್ ಸಿಟಿ ಟೂರ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ರಾತ್ರಿ ನಮ್ಮ ಫ್ಲೈಟ್ ಹತ್ತೀವಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಆರಾಮಾಗಿ ಬ್ಯಾಗೇಜ್ ಎಲ್ಲ ಎತ್ತಿಕ್ತಾವ್ರೆ. 13 ದಿನ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಈ ಚಳಿಲಿ ಎಲ್ಲರೂ ಸಖತ್ ಎಂಜಾಯ್ ಮಾಡೋರೆ. ಹೆಂಗಿದೆ ಸರ್ ಯುರೋಪ್ ಟ್ರಿಪ್ಪು? ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರು. ಚಳಿ ಹೇಗಿದೆ ಸರ್? ಚಳಿನೂ ನೆನ್ನೆಯಿಂದ ಪರವಾಗಿಲ್ಲ, ಚೆನ್ನಾಗಿ ಆಯ್ತಾ ಇದೆ. ಗುಡ್ ಮಾರ್ನಿಂಗ್, ಶುಭೋದಯ. ಲಾಸ್ಟ್ ಡೇ ಏನು ಎನರ್ಜಿ ಫುಲ್ಲೋನಾ? ಲಾಸ್ಟ್ ಡೇ ವಾಪಸ್ ಹೋಗಕ್ಕೆ ಬೆಂಗಳೂರಿಗೆ ಖುಷಿ ಆಗ್ತಾ ಇದೆಯಾ, ಬೇಜಾರಾಗ್ತಾ ಇದೆಯಾ, ಚಳಿ ಆಗ್ತಾ ಇದೆಯಾ, ಏನಾಗ್ತಾ ಇದೆ? ಎರಡು ಆಗ್ತಾ ಇದೆಯಾ? ಬೆಳಗ್ಗೆ ಹೋಗಿ ಫಸ್ಟ್ ಏನ್ ತಿಂತೀರಾ ಬೆಂಗಳೂರಿಗೆ ಹೋಗಿ? ರಾಗಿ ಮುದ್ದೆ, ಇಡ್ಲಿ ವಡೆ, ದೋಸೆ. ಇನ್ನೊಂದು 2 ದಿನ ಟ್ರಿಪ್ ಕಂಟಿನ್ಯೂ ಮಾಡೋಣ ಸಾಕಾ? ಮಾಡೋಣನಾ? ಆಲೆ ಎಲ್ಲ ಚಳಿಗೆ ನಡ್ಗೋಗ್ಬಿಟ್ಟಿದ್ದೀರಾ. ಯುರೋಪ್ ಟ್ರಿಪ್ ಹೆಂಗಿದೆ? ಲಾಸ್ಟ್ ಡೇ ಒಂದಿನ ನೋಡ್ಬಿಡೋಣ ಪ್ಯಾರಿಸ್ನ. ಪ್ಯಾರಿಸ್ಗೆ ಬಂದು ಇಳಿದ್ವಿ. ಸ್ನೋ ಬರ್ತಾ ಇದೆ, ಎಲ್ಲರೂ ಸ್ನೋ ಅಲ್ಲಿ ಎಂಜಾಯ್ ಮಾಡ್ತಾ ಇದಾರೆ. ಹೆಂಗಿದೆ ಸರ್ ಸ್ನೋ ಎಲ್ಲ? ಪ್ಯಾರಿಸ್ ಬಂದು ಇಳಿದ ತಕ್ಷಣ ಸ್ನೋ ಬರ್ತಾ ಇದೆ. ಲಾಸ್ಟ್ ಡೇ ಒಳ್ಳೆ ಲಕ್ಕ ನಮ್ದು. ಸ್ನೋನು ಹೋಗ್ಬಿಟ್ವಿ.
ವೆಲ್ಕಮ್ ವೆಲ್ಕಮ್. ಎಲ್ಲರಿಗೂ ಖುಷಿ ಸ್ನೋ ನೋಡ್ತಾ ಇರೋದಕ್ಕೆ. ಪ್ಯಾರಿಸ್ ಬಂದಿಳಿದ ತಕ್ಷಣ ಸ್ನೋ. ಹೆಂಗಿದೆ ಸ್ನೋ? ಅದ್ಭುತವಾದ ಐಫಿಲ್ ಟವರ್ ವ್ಯೂ ಕಾಣಿಸ್ತಾ ಇದೆ. ಸ್ನೋ ಕೂಡ ಬರ್ತಾ ಇದೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ವೆಲ್ಕಮ್ ಟು ಪ್ಯಾರಿಸ್. ಪ್ರಣಯ ಎಲ್ಲರೂ ಫೋಟೋ ವಿಡಿಯೋ ತಕ್ಕತ್ತವ್ರೆ. ಎಲ್ಲ ಖುಷಿ ಆಗ್ಬಿಟ್ಟವ್ರೆ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಸ್ನೋಗೆ ನಡುಗ್ತಾ ಇದ್ದಾರೆ, ಆದರೂ ಫೋಟೋ ತಕ್ಕತ್ತವ್ರೆ. ಇಟ್ಸ್ ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ಒನ್ ಆಫ್ ದ ಬೆಸ್ಟ್ ವ್ಯೂ. ಆಕ್ಚುಲಿ ಗೊತ್ತಾ, ಯುರೋಪಿನ ಫಸ್ಟ್ ಸ್ನೋ ಇದು. ಯುರೋಪಿನ ಫಸ್ಟ್ ಸ್ನೋ ಬರ್ತಾ ಇರೋದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ. ಜೊತೆಗೆ ಇದರ ಪ್ಲಸ್ ಪಾಯಿಂಟ್ ಸಿಟಿ ಆಫ್ ಲವ್ ಅಲ್ಲಿ ಸ್ನೋ ಜೊತೆ ಫೋಟೋಶೂಟ್ ಸಕ್ಕತ್ತಾಗಿ ನಡೀತಾ ಇದೆ ಎಲ್ಲರದ್ದು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರದ್ದು ಆಟ ಒಂದೊಂದಲ್ಲ. ಇಲ್ಲಿ ನೋಡಿ, ಇಲ್ಲಿ ಫೋಟೋ, ಅಲ್ಲಿ ಫೋಟೋ, ಅಲ್ಲಿ ಫೋಟೋ, ಇಲ್ಲಿ ವಿಡಿಯೋ, ಇಲ್ಲಿ ವಿಡಿಯೋ, ಇಲ್ಲಿ ವಿಡಿಯೋ, ಇಲ್ಲಿ ಬರ್ತಾ ಇದಾರೆ, ಇಲ್ಲೂ ಬರ್ತಾ ಇದಾರೆ. ಎಲ್ಲ ಕಡೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರದ್ದು ಹಾವಳಿ. ಸ್ನೋಗೆ ಎಲ್ಲರೂ ಖುಷಿ ಆಗ್ಬಿಟ್ಟು ಕುಣಿತಾವ್ರೆ. ಅಮೇಝಿಂಗ್ ಅಮೇಝಿಂಗ್. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗುರು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಫುಲ್ ಸ್ನೋ ಅಲ್ಲಿ ದಬಾಕೊಂಡು ಹೋಯ್ತಾವ್ರೆ ಪ್ಯಾರಿಸ್ ಸಿಟಿ ಎಕ್ಸ್ಪ್ಲೋರ್ ಮಾಡಕ್ಕೆ. ಒಳಗಡೆ ಚಳಿ ಆಗ್ತಾ ಇದೆ, ಹೊರಗಡೆ ಕೈ ಆಡಿಸ್ತಾವ್ರೆ. ಪ್ಯಾರಿಸ್ ಸಿಟಿ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಫುಲ್ಲು ಸ್ನೋ ಆಗ್ತಾ ಇದೆ. ಆದ್ರೆ ಹೆವಿ ಸ್ನೋ ಆಗ್ತಾ ಇದೆ. ದಪ್ಪ 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 ಸ್ನೋ. ಎಲ್ಲರೂ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ದೇ ಆರ್ ಯುಟಿಲೈಸಿಂಗ್ ಆಲ್ ದ ಮಿನಿಟ್ಸ್. 2 ನಿಮಿಷದಲ್ಲಿ ಯೂಸ್ ಮಾಡ್ತಾ ಇದಾರೆ. ಪ್ಯಾರಿಸ್ ಅಲ್ಲಿ ಲಾಸ್ಟ್ ದಿನ ಗೋಲ್ಡನ್ ಇರೋ ಟ್ರಿಪ್ ಮಾಡ್ತಾ ಇದೀವಿ. ನಮ್ಮ ಲಕ್ಕು ಫುಲ್ ಸ್ನೋ ಬರ್ತಾ ಇದೆ. ಹಂಗೆ ಸ್ನೋ ಅಲ್ಲಿ ಹಿಂಗ್ ಒಳಗಡೆ ಹೋದ್ರೆ ಬಿಸಿ ಬಿಸಿ ಬಿರಿಯಾನಿ ತಿನ್ಬಹುದು. ಬಿಸಿ ಬಿಸಿ ಬಿರಿಯಾನಿ ತಿನ್ಕೊಂಡು ಇವರೆಲ್ಲ ಬಿರಿಯಾನಿ ತಿಂತಾ ಇದಾರೆ. ಹಂಗೆ ತಿನ್ಸಿದ್ರೆ ಈ ಸ್ನೋಗೆ ಬಿಸಿ 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 ಬಿರಿಯಾನಿ, ವೈಟ್ ರೈಸು, ರಸಮ್ಮು, ಏನೇನೋ ರೆಡಿ ಆಗಿದೆ. ಸೊ ಅದನ್ನು ತಿನ್ಕೊಂಡು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಲಾಸ್ಟ್ ಇಯರ್ ಆಫ್ ಗೋಲ್ಡನ್ ಯುರೋಪ್ ಟ್ರಿಪ್ನ ಎಂಡ್ ಮಾಡ್ತೀವಿ ಇಲ್ಲಿ ಇಂಡಿಯನ್ ಫುಡ್ ತಿನ್ಕೊಂಡು. ಹಿಂಗಿದೆ ಸರ್ ಬಿರಿಯಾನಿ? ಚೆನ್ನಾಗೈತಾ? ಬಿರಿಯಾನಿ ತಿನ್ಕೊಂಡು. ಸರ್ ಹೆಂಗೈತೆ ಬಿರಿಯಾನಿ? ಸೂಪರ್ ಆಗಿದೆ ಸರ್. ಹೈದರಾಬಾದಿ ಬಿರಿಯಾನಿ ಇದೆ. ಬಿರಿಯಾನಿ ಬಾರಿಸ್ಕೊಂಡು ಹೋಯ್ತಾ ಇರೋದು ಇವಾಗ ಬೆಂಗಳೂರಿಗೆ. ಬಿರಿಯಾನಿ ಬಾರಿಸ್ಕೊಂಡು 9 ಗಂಟೆ ಫ್ಲೈಟ್ ಹತ್ತಾ ಇರೋದು. ಸ್ನೋ ನೋಡ್ಕೊಂಡು ಹಂಗೆ ತಿನ್ನೋದು. ಯುರೋಪ್ ಅಲ್ಲಿ ಪ್ಯಾರಿಸ್ ಬಿರಿಯಾನಿ ಕೊಟ್ಟಿದ್ದೀರಾ, ತುಂಬಾ ಸಂತೋಷ ಆಯ್ತು. ಚಿಕನ್ ಬಿರಿಯಾನಿ ಎಂಜಾಯ್ ಎಂಜಾಯ್. ಹೊಗೆ ಬರ್ತಾ ಇದೆ. ನಿಮಗೆ ಬಿಸ್ನೆಸ್ ಚೆನ್ನಾಗಿದ್ಯಾ? ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಪ್ಯಾರಿಸ್ ಏರ್ಪೋರ್ಟ್ ಬಂದು ಇಲ್ಲಿಂದ ಬೆಂಗಳೂರಿಗೆ ಹೊರಡ್ತಾ ಇದಾರೆ. ಬಾಯ್ ಬಾಯ್ ಗೈಸ್, ಬಾಯ್ 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 ಬಾಯ್. ಬೆಂಗಳೂರಿಗೆ ಹೊರಡ್ತಾ ಇರೋದೆ. ಬಾಯ್ ಬಾಯ್.